ಪ್ರಕೃತಿಯ ಒಂದು ಇದರಿಂದಾಗಿ ಬೇರೆ ಬೇರೆ ಸಮಯದಲ್ಲಿ ನಮಗೆ ಮಳೆ ಬರ್ತಾ ಉಂಟು. ಆದ ಕಾರಣ ಕಟ್ಟಗಳನ್ನು ಹೇಗೆ ಕಟ್ಟಬೇಕು ಅಂತ ಹೇಳುವಂತಹ ವಿಚಾರ ನಮಗೆ ಈ ಒಂದು ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನೀರಿನ ಹರಿವನ್ನು ನೋಡಿಕೊಂಡು ನಾವು ಮಾಡಬೇಕಾಗಿ ಬರ್ತದೆ. ಆದರೆ ಇಲ್ಲಿ ನಮ್ಮ ಒಳಗೆ, ನಮ್ಮ ಕಟ್ಟಗಳ ಒಳಗೆ ಪ್ರತಿಯೊಂದು ಕಟ್ಟಕ್ಕೂ ಕೂಡ ನಾವು ಸಂವಹನ ಮಾಡಬೇಕು ಅಂತ ಹೇಳುವ ಒಂದು ಮೂಲ ಉದ್ದೇಶದಿಂದ ಆಗ್ತದೆ ಈ ಕಟ್ಟಗಳ ಒಂದು ದಿನಾಚರಣೆಯನ್ನು ಮಾಡುವುದು. ಆದರೆ ಇಷ್ಟರವರೆಗೆ ನಾವು ಮಾಡಿದ್ದೇವೆ ಅಂತ ಕೇಳಿದ್ರೆ ಖಂಡಿತವಾಗಿ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ಹೇಳಿದ್ರೆ ನಮ್ಮ ಕಟ್ಟವೇ ನಾವು 2-3 ವರ್ಷದಿಂದ ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಸತತವಾಗಿ ಪ್ರಯತ್ನ ಮಾಡಿದರೂ ಕೂಡ ನಮಗೆ ಆ ಕಟ್ಟಗಳಿಂದ ಸಪೋರ್ಟ್ ಬರ್ತಾ ಇಲ್ಲ. ಯಾಕೆ ಹೇಳಿದ್ರೆ ನಾವು ಯಾವಾಗ ನಮ್ಮ ಒಂದು ಇಲ್ಲಿಯ ಮನುಷ್ಯನ ಸ್ವಭಾವ ಅಂತ ಹೇಳಿದ್ರೆ ಕಷ್ಟದಲ್ಲಿರುವಾಗ ಇನ್ನೊಂದು, ಈಗ ನಾವು ಉದಾಹರಣೆಗೆ ಡಾಕ್ಟರ್ ಹತ್ರ ಕ್ಯೂ ನಿಲ್ಲುವಾಗ ನಾವು ಹೊರಗಿನಿಂದ ಬೈತಾ ಇರ್ತೇವೆ. ಯಾಕೆ ಹೇಳಿದ್ರೆ ಎಷ್ಟೊತ್ತು ಮಾರಾಯ ಮಾತಾಡುವುದಿಲ್ಲ ಅಂತ. ಆದರೆ ಒಳಗೆ ಹೋದ ಕೂಡಲೇ ನಾವು ಕೂಡ ಅದೇ ತಪ್ಪನ್ನು ಮಾಡ್ತೇವೆ. ಎಂತಂದು ಹೇಳಿದ್ರೆ ನಾವು ಕೂಡ ಡಾಕ್ಟರ್ ಹತ್ರ ಮಾತಾಡ್ತಾ ಇರ್ತೇವೆ, ಇನ್ನೊಬ್ಬ ಕಾಯ್ತಾ ಇರ್ತಾನೆ ಅಂತ ಹೇಳುವಂತಹ ಒಂದು ಸಾಮಾನ್ಯ ಪ್ರಜ್ಞೆ ಕೂಡ ನಮಗಿರುವುದಿಲ್ಲ. ಇಲ್ಲಿ ಕೂಡ ಈಗ ನಾವು ಪಾರಂಪರಿಕ ಕಟ್ಟುವ ವ್ಯಕ್ತಿಗಳಿಗೆ ಆ ಕಟ್ಟವನ್ನು ಕಟ್ಟಲಿಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತುಂಟು, ಎಲ್ಲರಿಗೂ ಗೊತ್ತುಂಟು. ಅದು ಹೋಗಿ ನಾವು ಈಗ ಸರ್ಕಾರಿ ಕಟ್ಟಗಳು ಬಂದ ಕೂಡಲೇ ಅದನ್ನು ಕಟ್ಟುವ ವಿಧಾನಗಳು ಇದಕ್ಕಿಂತ ಸುಲಭ ಆಗ್ತದೆ. ಯಾರಿಗೂ ನಾವು ವಹಿಸ್ತೇವೆ, ನಾವು ಆ ಕಟ್ಟಗಳನ್ನು ಬೇಗ ಕಟ್ಟಿ ಬಿಡ್ತಾರೆ, ಅವರು ಕಾಂಟ್ರಾಕ್ಟ್ ಕೊಡ್ತಾರೆ. ಆದರೆ ಅದೇ ಸಮಯದಲ್ಲಿ ಅವರು ಆಲೋಚನೆ ಮಾಡಬೇಕಂತ ಹೇಳಿದ್ರೆ ಪಾರಂಪರಿಕ ಕಟ್ಟುವವರಿಗೆ ಎಷ್ಟು ಸಮಸ್ಯೆ ಉಂಟು, ಆ ಸಮಸ್ಯೆಗಳನ್ನು ನಾವು ಅವರೊಟ್ಟಿಗೆ ಸೇರಿದ್ರೆ ಮಾತ್ರ ಅವರಿಗೂ ಸಹಾಯ ಆಗಬಹುದು ಅಂತ ಹೇಳಿ ಸ್ವಾರ್ಥವನ್ನು ಬಿಟ್ಟು ಇಲ್ಲಿ ಆಲೋಚನೆ ಮಾಡಬೇಕಾಗ್ತದೆ. ಆವಾಗ ಮಾತ್ರ ನಮ್ಮ ಈ ಒಂದು ದಿನಾಚರಣೆಯ ಒಂದು ಮುಖ್ಯ ಉದ್ದೇಶ ಸಫಲ ಇರುವುದಿಲ್ಲ. ಯಾಕೆ ಹೇಳಿದ್ರೆ ನಾವು ಇನ್ನೊಂದು ಇವರಿಗೆ ಹೇಳ್ಬೋದಷ್ಟೇ, ಯಾರೋ ಒಂದು ಶೂಟಿಂಗ್ಗೆ ಬಂದವರಿಗೆ ಹೇಳ್ಬೋದು. ಆದರೆ ನಾವು ಪ್ರಾಕ್ಟಿಕಲ್ ಆಗಿ ಯಾವಾಗ ಇದರ ಬಗ್ಗೆ ಚಿಂತನೆ ಮಾಡ್ತೇವೆ, ನಾವೆಲ್ಲರೂ ಸೇರಿಕೊಂಡು ಇದರ ಬಗ್ಗೆ ಚಿಂತನೆ ಮಾಡೋದು. ಮತ್ತೆ ಕಟ್ಟದ ಪ್ರತಿಯೊಂದು ಕಟ್ಟದ ಒಳಗೆ ಕೂಡ ಹಾಗೆ ನಾವು ಸಮನ್ವಯ ಅಂತ ಹೇಳಿದ್ರೆ ಒಬ್ಬ ಕಟ್ಟಿಸ್ತಾನೆ, ಒಬ್ಬ ಜವಾಬ್ದಾರಿ ತಗೊಂಡು ಒಬ್ಬ ಕಟ್ಟಿಸ್ತಾನೆ ಅಂತ ಹೇಳಿ ಆದ್ರೆ ಅವನಿಗೆ ಎಲ್ಲರೂ ಸಪೋರ್ಟ್ ಮಾಡುದು. ಈಗ ಧನ ಆಗ್ಲಿ, ತನು ಆಗ್ಲಿ, ಮನ ಆಗ್ಲಿ, ಮೂರಾದ್ರೂ ಅವನಿಗೆ ಸಹಾಯ ಮಾಡಬೇಕು. ಅವ ಬಂದು ಈಗ ನನಗೆ ಗೊತ್ತಿಲ್ಲ, ನಮ್ಮ ಕಟ್ಟದಲ್ಲಿ 2 ಫಲಾನುಭವಿಗಳಿರುವುದು, ನಾವು ಅದನ್ನು ಸುಲಭದಲ್ಲಿ ತಗೊಂಡು ಹೋಗ್ತೇವೆ ಧನ ಸಹಾಯದಲ್ಲಿ. ಆದ್ರೆ ಬೇರೆ ಕಟ್ಟದಲ್ಲಿ ಹೇಗೆ ಉಂಟು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಧನ ಆದ್ರೂ ಸಹ ಹಾಗೆ ನಾವು ಕೇಳದೆ ಕೊಡುವಂತಹ ಒಂದು ಇದಾದ್ರೆ ಮಾತ್ರ ನಾವು ಹೇಳಿದ್ರೆ ನಿಮಗೆ ಎಂತ ಸಪೋರ್ಟ್ ಬೇಕು ಆವಾಗ ಅವರಿಗೆ ಒಂದು ಶಕ್ತಿ ಬರ್ತದೆ ಅಲ್ವಾ ಡಾಕ್ಟ್ರೆ? ಈಗ ಪ್ರತಿಯೊಂದು ವ್ಯಕ್ತಿಗೆ ಚೀಟು ಕೊಟ್ಟು ನನಗೆ ಚೀಟು ಬರಲಿಲ್ಲ, ತಪ್ಪದು. ಚೀಟು ಬರಲಿಲ್ಲ ಅಂತ ಹೇಳಿದ್ರೆ ಅವನು ಕೂಡ ಫಲಾನುಭವಿ, ಅವನು ಕೂಡ ಹೋಗಿ ಅದನ್ನು ಏನಾಯ್ತು ನನ್ನದು ಏನು ಕೊಡಬೇಕು ಅಂತ ಹೇಳುವಂತ ಒಂದು ದೃಷ್ಟಿಕೋನ ಅವನಲ್ಲಿ ಕೊಡಬೇಕು. ಇದೆಲ್ಲ ಮಾಡಿದಾಗ ಮಾತ್ರ ಹೇಳಿದ್ರೆ ನಾವು ಸಂಪೂರ್ಣದಲ್ಲಿ ತೊಡಗಿಸಿಕೊಳ್ಬೇಕು. ಆವಾಗ ಒಂದು ಕಟ್ಟದ ಒಂದು ದಿನಾಚರಣೆ ಒಳ್ಳೆದಾಗ್ತದೆ. ಹೇಳಿದ್ರೆ ನೆಕ್ಸ್ಟ್ ಇಯರ್ಗೆ ಇನ್ನು ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು, ಪ್ರತಿ ವರ್ಷವೂ ನಮ್ಮಲ್ಲಿ ಇಂಪ್ರೂವ್ಮೆಂಟ್ಗಳು ಬೇಕು. ಆವಾಗ ಮಾತ್ರ ನಾವು ಮುಂದೆ ಹೋಗಬಹುದಷ್ಟೇ ಹೊರತು ಇಲ್ಲದಿದ್ದರೆ ನಾವು ಹಿಂದೆ ಹೋಗ್ತೇವೆ. ಹಳೆ ಕಾಲದಲ್ಲಿ ಹೇಗೆ ಜಗಳಗಳು, ಇದು ಕಟ್ಟಗಳ ಒಳಗಿಂದ ಒಳಗೆ ಕಟ್ಟಗಳು ಜಗಳ ಇತ್ತು, ಅದೇ ನಾವು ಮುಂದುವರಿಸಿದ್ರೆ ಅರ್ಥ ಏನಿಲ್ಲ. ನಾವು ಒಂದು ಜನರೇಷನ್ ಮುಂದೆ ಬಂದಾಗಿದೆ, ಆದ ಕಾರಣ ನಾವು ಅದರಲ್ಲಿ ಪಾಲ್ಗೊಂಡು ನಾವು ಅದರಲ್ಲಿ ನಮ್ಮ ವಿಕಸನ ಆಗಬೇಕು. ಇಲ್ಲದಿದ್ದರೆ ಏನು ಪ್ರಯೋಜನ ಇಲ್ಲ. ಕಟ್ಟಗಳು ಹೀಗೆ ಉಳಿದಿತ್ತು, ನಮ್ಮ ಮುಂದಿನ ಜನರೇಷನ್ ಈಗ ಸಮಸ್ಯೆಗಳ ಸುಳಿಯಲ್ಲಿ ನಾವು ಕಟ್ಟುವಂಥದ್ದು. ಸಮಸ್ಯೆಗಳು ಹೇಳಿದ್ರೆ ದುಡ್ಡು ವರ್ಷದಿಂದ ವರ್ಷಕ್ಕೆ ನಾವು ಗ್ರಹಿಸುವಂತ ಸಂಬಳ ಏರ್ತಾ ಉಂಟು. ಆ ಸಂಬಳವನ್ನು ಹೊಂದಿಸಿಕೊಂಡು ನಾವು ಬರುವಂತ ನಮ್ಮ ಆದಾಯದಲ್ಲಿ ಕಟ್ಟವನ್ನು ಕಟ್ಟುವುದು ಅನಿವಾರ್ಯ. ಅದೆಲ್ಲವನ್ನು ಸೇರಿಸಿಕೊಂಡು ನಾವು ಕಟ್ಟವನ್ನು ಕಟ್ಟಬೇಕಾಗ್ತದೆ. ಆವಾಗ ನಾವು ಇದನ್ನೆಲ್ಲ ಸೇರಿಸಿಕೊಂಡು ಹೋದ್ರೆ ಮಾತ್ರ ಈ ನಿಭಾಯಿಸಿಕೊಂಡು ಯಶಸ್ವಿಯಾಗಿ ಕಟ್ಟವನ್ನು ಕಟ್ಟಬಹುದು. ಆವಾಗ ನಮಗೆ ನಾವಿಷ್ಟೆಲ್ಲ ಮಾಡಿದಂತಹ ಒಂದು ಪ್ರಯತ್ನ ಇನ್ನೂ ಕೂಡ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಾವು ಮುಂದುವರಿಸಬಹುದು. ಇಲ್ಲದಿದ್ದರೆ ಕಟ್ಟಗಳು ನಿಂತು ಹೋಗ್ಬೋದು. ಹೇಳಿದ್ರೆ ಮನಸ್ಸುಗಳು ಒಂದಾದ್ರೆ ಮಾತ್ರ ಗಟ್ಟಿಯಾದ ಒಂದು ಸದೃಢವಾದಂತಹ ಕಟ್ಟ ಉಳಿದಿದ್ದು. ಮನಸ್ಸುಗಳು ಯಾವಾಗ ಬಿರುಕಾಗ್ತದೆ ಕಟ್ಟಗಳು ಕೂಡ ಲೂಸಾಗಿ ಒಂದೊಂದೇ ಕಟ್ಟಗಳು ಹೋಗುವಂತ, ಇಲ್ಲಿ ಕಟ್ಟದೇ ಇರುವಂತಹ ಸಮಸ್ಯೆಗಳು ಕೂಡ ಆಗ್ಬೋದು. ಆದರೆ ಇದನ್ನೆಲ್ಲ ಇದು ಮಾಡಿಕೊಂಡು ಈ ನವೆಂಬರ್ 15ರ ಈ ದಿನದಂದು ಎಲ್ಲರೂ ಸಹ ಎಲ್ಲವನ್ನು ಸೇರಿ ನಾವೆಲ್ಲರೂ ಒಂದು ಮನಸ್ಸಿನಲ್ಲಿ ಕಟ್ಟುವ, ನಾವೆಲ್ಲರೂ ಒಂದು ಕಟ್ಟದವರಿಗೆ ಸಮಸ್ಯೆ ಆಗಿದ್ದರೆ ಇನ್ನೊಂದು ಕಟ್ಟದವರು ಸೇರಿಸಿಕೊಂಡು ಆ ಕಟ್ಟವನ್ನು ಹೇಗೆ ಸರಿ ಮಾಡಬಹುದು ಅಂತ ಹೇಳಿ ನಾವು ನೋಡಿದ್ರೆ ಮಾತ್ರ ನಮ್ಮ ಊರು, ನಮ್ಮ ಕಟ್ಟಗಳು ಉಳಿದಿತ್ತು. ಇಲ್ಲದಿದ್ರೆ ಖಂಡಿತವಾಗಿಯೂ ಈ ಕಟ್ಟಕ್ಕೆ ಫ್ಯೂಚರ್ ಇರ್ಲಿಕ್ಕಿಲ್ಲ. ಯಾಕೆ ಹೇಳಿದ್ರೆ ಅಷ್ಟು ಕಷ್ಟ ಉಂಟು ಕಟ್ಟ. ಈಗ ಪ್ರತಿಯೊಬ್ಬರು ಇಲ್ಲಿ ಕಟ್ಟುವ ಈ ಸಮಸ್ಯೆಗಳೆಲ್ಲ ಗೊತ್ತಿದ್ದ ಕಾರಣ ನಾನು ನಿಮ್ಮ ಹತ್ರ ಮುಕ್ತವಾಗಿ ಚರ್ಚೆ ಮಾಡ್ತೇನೆ ಹೊರತು ಇಲ್ಲದಿದ್ರೆ ಈ ವಿಷಯವನ್ನು ಹೇಳೋದಿಲ್ಲ. ಎಲ್ಲ ನಾವು ವಿಡಿಯೋಗಳಿಗೆ ನಾವು ಮಾತು ಕೊಡ್ತೇವೆ, ಚಂದ್ರಣ್ಣ ಕೂಡ ಮಾತು ಕೊಡ್ತಾರೆ, ನಾವು ಪಾಸಿಟಿವ್ ಮಾತ್ರ ಹೇಳ್ತೇವೆ. ಯಾಕೆ ಹೇಳಿದ್ರೆ ಲೋಕಕ್ಕೆ ಗೊತ್ತಾಗಬಾರ್ದು ಈ ವಿಷಯಗಳು. ಅದಕ್ಕೆ ಬೇಕಾಗಿ ಹೇಳ್ತೇನೆ, ಇಲ್ಲಿ ಏನಿದ್ರು
ಈ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡಿ ಈ ವಿಷಯಗಳನ್ನು ಚಂದಕ್ಕೆ ಮುಗಿಸುವ ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಚರ್ಚಾ ರೂಪದಲ್ಲಿ ಮುಂದುವರಿಯಲಿ ಅಂತ ಮಾತ್ರ ಹೇಳಿಕೊಂಡು ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಸೇರಿದವರಲ್ಲಿ ಕಟ್ಟಡ ಕುರಿತು ನಾನು ಹೆಚ್ಚೇನು ಏನು ಹೇಳಬೇಕಾಗಿಲ್ಲ. ಎಲ್ಲರೂ ಸುಮಾರು ವರ್ಷದಿಂದಲೇ ಅದರ ಹಿಂದೆ ಕೆಲಸ ಮಾಡ್ತಾ ಇರುವರು. ಆದರೆ ನಾವು ಹಲವು ವರ್ಷಗಳಿಂದ ಇದರ ಹಿಂದೆ ಯಾವ ರೀತಿಯಲ್ಲಿ ಪ್ರಯತ್ನ ಪಡ್ತೇವೆ ಅಂದರೆ, ಒಂದು ಕಟ್ಟಬೇಕಾದರೆ ಎಷ್ಟು ಕಷ್ಟ ಇದೆ. ನಮಗೆ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಮಳೆ ಧಾರಾಳವಾಗಿ ಸಿಗ್ತದೆ. ಕೇರಳದಲ್ಲಿ ಅತಿ ಹೆಚ್ಚು ಮಳೆ ನಮಗೆ ಸಿಗ್ತದೆ. ಆದರೆ ನಮಗೆ ಮಾರ್ಚ್ ಕಳೆದ ನಂತರ ನಮಗೆ ಕೃಷಿಗೆ ನೀರಿಗೆ ಬೇಕಾಗಿ ನಾವು ಬೋರ್ವೆಲ್ಗೆ ಆಶ್ರಯಿಸ್ತೇವೆ. ಅದಲ್ಲದೆ ಈ ನಮ್ಮ ಕಟ್ಟಗಳಿಂದಾಗಿ ಮಾತ್ರ ಕುಡಿಯುವ ನೀರು ಬಾವಿಗಳಲ್ಲೆಲ್ಲ ಇರ್ತದೆ. ಕೃಷಿಗರ ಕಷ್ಟ ಅದು ಎಷ್ಟಿದೆ ಎಂಬುದನ್ನು ನಾನು ಹೇಳಬೇಕಾಗಿಲ್ಲ. ಒಂದು ಕಟ್ಟಬೇಕಾದ್ರೆ ಅದರ ಯಾವುದು ನೀರಂದರೆ ಅಮೃತದ ಹಾಗೆ, ಅದು ಒಂದು ಇಷ್ಟು ಕೂಡ ಲೀಕ್ ಆಗದ ಹಾಗೆ ಕಟ್ಟಬೇಕು. ಅದರ ಕೆಲಸದ ಒಂದು ವಿಧಾನ ಅಂತ ಅದು ಅಷ್ಟು ಸೂಕ್ಷ್ಮವಾದ್ದು. ಅಡಿಪಾಯದಿಂದಲೇ ಮೇಲಿನವರೆಗೆ ಈಗ ಬೇರೆ ಬೇರೆ ರೀತಿಯ ಕಟ್ಟಗಳು ಮಾಡ್ತಾ ಇದ್ದಾರೆ. ಅಂದರೆ ಮಣ್ಣಿನದ್ದು, ಹೊಯ್ಗೆ ಚೀಲ, ಕಲ್ಲು ಕಟ್ಟುವುದಾದರೆ ಪೋಲಿಥಿನ್ ಚೀಲ, ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಕಟ್ಟಗಳು ಆಗ್ತಾ ಇದೆ. ಆದರೆ ಅದು ಆಗಬೇಕಾದ್ರೆ ಅಷ್ಟು ಶ್ರಮ. ಅಂದರೆ ಈ ವರ್ಷ ಸ್ವಲ್ಪ ಮಳೆ ಈಗಲೂ ಕೂಡ ಬರ್ತಾ ಇದ್ದ ಕಾರಣ ನಮಗೆ ಸ್ವಲ್ಪ ಲೇಟಾಗಿ ಆದರೂ ಕೂಡ ಕಟ್ಟ ಬೇಕೇ ಬೇಕಾಗ್ತದೆ. ಮುಂದೆ ಯಾವಾಗ ಮಳೆ ನಿಂತು ಮತ್ತೆ ಎಷ್ಟು ಎಲ್ಲ ಕಟ್ಟದವರು ಕೂಡ ನಮಗೆ ಪರ್ಮನೆಂಟ್ ಕಟ್ಟಬೇಕು ಅಂತ ಹೇಳಿ ಹೋಗ್ತಾ ಇದ್ದೇವೆ. ಅಂದರೆ ಅದು ಕೂಡ ಹಾಗೆ ತಡವಾಗಿ 10-15 ವರ್ಷ ಮುಂದೆ ಹೇಳಿದವರದ್ದು ಒಂದೊಂದೇ ಹೀಗೆ ಬರ್ತಾ ಇರುವಂಥದ್ದು. ಅದರ ಹಿಂದೆ ಅದಕ್ಕೆ ಬೇಕಾದ ಕೆಲಸ ಸರ್ಕಾರ ಮುಖಾಂತರ ಮಾಡಬೇಕಾದ ಕೆಲಸಗಳು ಕೂಡ ಇಲ್ಲಿಯ ಕರ್ಷಕರೇ ಮಾಡ್ತಾ ಇದ್ದಾರೆ. ಅದು ಸಿಗಬೇಕಾದ್ರೆ ಅದರ ಮ್ಯಾಪ್ಗಳು ಅದು ಇದು ಎಲ್ಲ ತಯಾರು ಮಾಡಬೇಕಾದ ಕೆಲಸಗಳು ಕೂಡ ನಾವು ಕರ್ಷಕರೇ ಮಾಡ್ತಾ ಇದ್ದೇವೆ. ಅದು ಕೂಡ ನಮಗೆ ಸ್ವಲ್ಪ ಡಿಲೇ ಆಗಿ ಬರ್ತಾ ಇದೆ. ನಮ್ಮ ಕುಂದಾಜಿ ಪಂಚಾಯತಲ್ಲಿ ಬಹಳಷ್ಟು ತುಂಬ ಕಟ್ಟಗಳಿವೆ. ಈ ಕಟ್ಟಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆದರೆ ನಮಗೆ ಸಣ್ಣ ಇದಕ್ಕೂ ಕೂಡ ತಡೆ ಮಾಡುವ ಕಟ್ಟಗಳು ಮಾಡಿದರೆ ನಮಗೆ ನೀರಿನ ಲಭ್ಯತೆಗೆ ಕೊರತೆ ಬರಲಿಕ್ಕಿಲ್ಲ. ಈಗ ಉದ್ಯೋಗತರಲ್ಲಿ ಕೂಡ ಮೊದಲು ಮಾಡ್ತಾ ಇದ್ದು, ಈಗ ಅಂದರೆ ಅದರಲ್ಲೇ ನುರಿತ ಕೆಲಸಗಾರರು ಸಿಕ್ಕದ ಕಾರಣ ಅದು ಇಲ್ಲದಿದ್ರೂ ಒಳ್ಳೆಯದು ಅಂತ ಹೇಳುವ ಪರಿಸ್ಥಿತಿಗೆ ತಲುಪಿದೆ ಆಯಿತು. ನಾವು ಮೊದಲು ಫಸ್ಟಿಗೆ ಸ್ವಲ್ಪ ಅದರಲ್ಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಆಯಿತು. ಮತ್ತು ಅದು ಕೂಡ ಸರ್ಕಾರ ಪರ್ಮನೆಂಟ್ ಕೆಲಸ ಆದರೆ ಸ್ಟ್ರಕ್ಚರ್ ಇದ್ದರೆ ಮಾತ್ರ ಅವರಿಂದ ಕೆಲಸ ಮಾಡಿಸ್ಬೋದು ಅಂತ ಹೇಳಿದರು. ಅದೀಗ ಅದು ಕೂಡ ಇಲ್ಲ. ಹಾಗೆ ಇದು ಕಟ್ಟದ ಕೆಲಸ ಆಗಬೇಕಾದ್ರೆ ಒಬ್ಬೊಬ್ಬರು ಎಷ್ಟರ ಮಟ್ಟಿಗೆ ಕಷ್ಟಪಡ್ತಾ ಇದ್ದಾರೆ ಅಂತ ನಮಗೆಲ್ಲರಿಗೂ ಗೊತ್ತು. ನವೆಂಬರ್ 15 ಅಂತ ನಾವು ದಿವಸ ಯಾಕೆ ಫಿಕ್ಸ್ ಮಾಡಿದೆ ಅಂತ ಹೇಳುವಂಥದ್ದು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಾಲಘಟ್ಟದಲ್ಲಿ ನಮ್ಮ ಕಟ್ಟದ ಆಂದೋಲನ ಸಮಯದಲ್ಲಿ ನಾವೊಂದು ಅಧ್ಯಯನ ಮಾಡಿದೆವು. ಒಂದು ಕಟ್ಟ ಸಜೀವವಾಗಿ ನಮ್ಮ ಉದ್ದೇಶ ಪರಿಪೂರ್ಣ ಆಗಿ ಒಂದು ಕಟ್ಟ ಇರಬೇಕಿದ್ರೆ ಯಾವ ಕಟ್ಟಬೇಕು, ಇದನ್ನು ನಾವು ಹಲವು ಕಟ್ಟ ನಮ್ಮ ಊರಿನ ಹಲವು ಕಟ್ಟಗಳ ಸರ್ವೆ ಮಾಡಿ ಡೇಟಾ ಸಂಗ್ರಹ ಮಾಡಿದಾಗ ನಮಗೆ ಒಂದು ಫಲಿತಾಂಶ ಕಂಡಿತು. ಒಂದು ಕಟ್ಟ ನಿಜವಾಗಿ ಅದು ಫಲಪ್ರದವಾಗಬೇಕಿದ್ರೆ ಡಿಸೆಂಬರ್ 15ರಿಂದ ಡಿಸೆಂಬರ್ 31 ಒಳಗೆ ಕಟ್ಟಿ ಆಗಿರಬೇಕು. ಅದು ಒಂದು ವಾರ ಲೇಟ್ ಆಯಿತು. ಡಿಸೆಂಬರಿಂದ ಜನವರಿ 1st ವೀಕ್ ಅಂತ ಇಟ್ಕೊಳ್ಳಿ. ಹಾಗೆ ಏನು ಇದನ್ನು ಆ ಸಮಯದಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ. ಅಧ್ಯಯನ ಮಾಡಿ ಆ ಸಮಯ ಈಗಿನ ವಾತಾವರಣ, ಈಗ ಪರಿಸರ ಇದು ಭಿನ್ನ ಆಗಿರುತ್ತೆ. ಅದು ಕಟ್ಟದ ಅಂತ ಒಂದು ವಾರದಲ್ಲಿ ನಮಗೆ ನೀರು ತುಂಬಲಿಲ್ಲ. ಈಗ ಡಿಸೆಂಬರ್ 31 ಕಳೀತು, 3ನೇ ತಾರೀಕು 4ನೇ ತಾರೀಕು ಕಟ್ಟಿದೆ ಅಂತಿದ್ರೆ ನನಗೆ ಅವತ್ತಿನ ಇದರಲ್ಲಿ ನಮಗೆ ರಿಸಲ್ಟ್ ಬಂದಿದೆ ಅಧ್ಯಯನದಲ್ಲಿ. ಸೊ ಏನು ಮಾಡಿರೋದಂದರೆ ಡಿಸೆಂಬರ್ 15ರಿಂದ ಡಿಸೆಂಬರ್ ಎಂಡ್, ಸೊ ಒಂದು ತಿಂಗಳು ಮೊದಲು ನವೆಂಬರ್ 15ರಿಂದ ಇದರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡುವ. ಇದು ಕುಮಡಾಜ ಪಂಚಾಯತ್ನಲ್ಲಿ ಒಂದು ದೊಡ್ಡ ಶಿಬಿರ ಆಗಿತ್ತು. ಅಲ್ಲಿ ನಾವು ಡಿಸೈಡ್ ಮಾಡಿದಂಥ ನವೆಂಬರ್ 15 ಅಂತ ಪ್ರತಿ ಸತಿ ಮಾತಾಡಬೇಕಾಗ್ತದೆ. ಅದಕ್ಕೋಸ್ಕರ ಈ ದಿನ ಅಂತ ಇಟ್ಟದ್ದು. ಹಿರಿಯರು ತೀರಿ ಹೋದಾಗ ಶ್ರಾದ್ದ ಅಂತ ಮಾಡುವ ಹಾಗೆ ಆಗಿದೆ.
ನಮಗೆ ಶ್ರಾದ್ದ ಧರ್ಮ ಶ್ರದ್ಧೆ ಬೇಕು. ಕಟ್ಟದ ಶ್ರಾದ್ದ ಅಲ್ಲ ಇದು, ಕಟ್ಟದ ಆರಂಭ ಇದು. ಇಲ್ಲಿ ಶ್ರದ್ಧೆ ಇರಬೇಕಾದ್ದು ಮಾತಾಡುವ ಶ್ರದ್ಧೆ ಬೇಕು, ಒಟ್ಟುಗೂಡುವ ಶ್ರದ್ಧೆ ಬೇಕು. ಪರಸ್ಪರ ಭಿನ್ನ ಹೇಳಿಕೆಗಳನ್ನು ಕೊಡುವುದಲ್ಲ, ಭಿನ್ನತೆ ಮಾತಾಡುವುದಲ್ಲ. ಆ ಕಾಲಘಟ್ಟ ಹೋಯಿತು. ನಾವು ಪರಸ್ಪರ ಗುದ್ದಾಡುವಂಥದ್ದು, ಇದು ಮಾತಾಡುವಂಥ ಕಾಲವೇ ಹೋಯಿತು. ಒಂದು ಕಾಲ ಇತ್ತು, ಹಾಗೆ ಜನರಿಗೆ ಪುರುಸೊತ್ತಿತ್ತು, ಕೃಷಿಕರಿಗೆ ಪುರುಸೊತ್ತಿತ್ತು. ಇದು ಈಗ ಅಂಥ ಪುರುಸೊತ್ತು ಯಾರಿಗಿಲ್ಲ. ನಮ್ಮ ಒಳಗಿನ ಒಂದು ಸಮನ್ವಯತೆ ಬೇಕು. ಅದನ್ನು ಸಾಧಿಸಲಿಕ್ಕೆ ನವೆಂಬರ್ 15 ನಾವು ಇದ್ದಾರೆ. ಅದು ಮಾತ್ರ ಅಲ್ಲ, ವರ್ಷ ಇಡೀ ಮಾತಾಡಬೇಕಿದ್ರೆ ನಾವು ಸರಣಿ ಕಟ್ಟಡಗಳು ಗ್ರೂಪ್ ಸಹಿತ ಮಾಡಿದ್ವಿ. ಈ ಮಾತನ್ನು ಅದು ನಿರಂತರ ಇರಬೇಕು ಅಂತ. ಸೊ ನಾವು ಏನು ಮಾಡಬೇಕು, ಇದನ್ನು ಪುನಃ ನೆನಪು ಮಾಡಿಕೊಂಡು ಇದನ್ನು ಸಜೀವವಾಗಿ ಇಟ್ಟುಕೊಳ್ಬೇಕು. ಇವತ್ತು ನಮ್ಮ ಕಳಕಲ ಚಂದ್ರಶೇಖರ ಒಂದು ವಿಷಯದ ಬಗ್ಗೆ ಹಾಕಿದ್ವಿ. ಶೇಡ್ ನಟನ್ನು ನಾವು ಬಳಸಿಕೊಂಡು ಮೆಲ್ಬಿನಲ್ಲಿ ಕೈದಿ ಕಾಟ ಇರೋದಲ್ಲ ಅವರೆಲ್ಲಿ ಹೇಳಿದ ನೀವು ಸಂಗ್ರಹಿಸಿರೋದು ನಮ್ಮವರೊಬ್ಬರು ಬೆಳ್ತಂಗಡಿ ಕೈ ತೋಡಿ ಇಂಥ ಅಡಾಪ್ಟೇಷನ್ಸ್ ನಮ್ಮ ಸ್ಥಳೀಯ ನಾಲೆಜ್, ನಮ್ಮದೇ ನಮ್ಮ ರೈತರ ನಾಲೆಜೇ ನಮಗೆ ತಂತ್ರಜ್ಞಾನ ಇದೆಲ್ಲ ಉಳಿಯುವಂಥದ್ದು. ಈ ಕಟ್ಟಡಗಳಲ್ಲಿ ಇಲ್ಲಿ ಇಷ್ಟು ಸಮಯ ಉಳಿದದ್ದು ನಮ್ಮ ಲೋಕಲ್ ನೋಹವಿಲ್ಲ. ನಾವೇ ಇಂಜಿನಿಯರು, ಯಾವ ಇಂಜಿನಿಯರಿಂಗ್ಗಳು ಮಾಡಿದ್ದಲ್ಲ. ಸೊ ನಮಗೆ ಅಂಥ ಭರವಸೆಗಳಿದೆ. ನಾವು ಯೂಸ್ ಮಾಡಬೇಕು, ನಾವು ಮಾತಾಡಬೇಕು, ಒಳ್ಳೆಯದನ್ನು ಮಾತಾಡೋರು ಬೇಕು. ಕಟ್ಟಡದ್ದು ಸಣ್ಣ ಸಣ್ಣ ಕಾರ್ಯಗಳಿಗೆ ಕಿರುಕುಳ ಕೊಡೋದು, ಮೇಲಿನ ಕಟ್ಟೋದು, ಕೆಳನ ಕಟ್ಟೋದು, ಒಂದಿಷ್ಟು ಒಂದು 5-10 ರೂಪಾಯಿ 1000 ರೂಪಾಯಿ ಕೊಡಲಿಕ್ಕೆ ಹಿಂದೆ ಮುಂದೆ ಬರೋದು, ಇದೆಲ್ಲ ಏನಿದು? ನಾವೀಗ ಎಲ್ಲರಿಗೂ ಇನ್ಕಮ್ ಇದೆ, ಯಾರಿಗೂ ಇನ್ಕಮ್ ಇಲ್ಲದಂಥ ಒಂದು ಕಾಲ ಅಲ್ಲ ಇದು. ಒಂದು ವರ್ಷದಿಂದ ವರ್ಷಕ್ಕೆ ವೆಚ್ಚ ಹೆಚ್ಚಾಗೋದು ಗೊತ್ತುಂಟು. ನಮ್ಮ ಮನೆ ಕೂಲಿ ಕಾರ್ಮಿಕರಿಗೆ ನಾವು ಕೊಡ್ತೇವೆ, ನಮ್ಮ ಅನುಭವಕ್ಕೆ ಬಂದಿದೆ. ಅನುಭವಕ್ಕೆ ಬಂದದ್ದನ್ನು ಮತ್ತಷ್ಟು ಯಾಕೆ ನಾವು ಕಟ್ಟುವಾಗಿರಬೇಕು? ನಾವು ಯಾರು ಕಟ್ತಾರೆ ಅವರಲ್ಲಿ ಹೋಗೋದು ಮಾತಾಡಿಸ್ಬೇಕು. ಈಗ ಹಿಂದಿನ ಕಾಲದಲ್ಲಿ ಡಾಕ್ಟ್ರು ಅಥವಾ ಶಾಂಭಟ್ರಿಗಳು ನಾವು ಕಟ್ಟಡ ಆದಮೇಲೆ ಪ್ರತಿ ಕಟ್ಟಕ್ಕೆ ಹೋಗಿದ್ದೇವೆ. ಒಂದು ಕಟ್ಟೆಯಿಂದ ಆರಂಭ ಮಾಡಿ ಹೊಳೆಯಲ್ಲೇ ಕಟ್ಟಡ ಯಾತ್ರೆ ಮಾಡಿದ್ದೇವೆ. ರಾಜೇಂದ್ರ ಸಿಂಗ್ ನಮ್ಮ ಅಲ್ಲಿನ ದೊಡ್ಡ ನೀರಾವರಿ ತಜ್ಞರು ಬಂದಿದ್ದಾರೆ. ಅವರು ಸಹಿತ ಬಂದು ಎಲ್ಲ ಕಟ್ಟಡಗಳಿಗೆ ಹೋಗಿದ್ದೇವೆ. ನಾವು ಇವತ್ತು ನೀವು ಕಟ್ಟುತ್ತಾ ಇರುವಾಗ ನಾವೆಲ್ಲೋ ಇನ್ನೊಮ್ಮೆ ಹೋಗುವ ನಮ್ಮ ಜಸ್ಟ್ ಹೋಗುವ ನೈತಿಕ ಬೆಂಬಲ. ನಾವು ಅದು ನವೆಂಬರ್ 15ಕ್ಕೆ ಇಲ್ಲಿಗೆ ನಾವು ಕೂತ್ಕೊಳ್ಬೇಕಾಗಿಲ್ಲ. ಆ ಪಾಸಿಟಿವ್ ಆ್ಯಕ್ಷನ್ಸ್ ನಮ್ಮ ಮಾತುಗಳಲ್ಲಿ ನಮ್ಮ ಇದನ್ನು ಮಾಡಬೇಕು. ಯಾರು ಕಟ್ತಾರೆ, ನಾನು ನೇರ ಕಟ್ಟೋರು ನನ್ನ ಈಗಿನ ಪರಿಸ್ಥಿತಿ. ಬಟ್ ನನಗೆ ಪ್ರತಿ ಕ್ಷಣವೂ ಕಟ್ಟದ ಬಗ್ಗೆ ನನಗೆ ಪ್ರೀತಿ ಇದೆ, ಮಾತಾಡಲಿಕ್ಕೆ ಹೋಗ್ಲಿಕ್ಕೆ ಪ್ರತಿಯೊಂದು ನನಗೆ ಇಂಟ್ರೆಸ್ಟ್ ಇದೆ. ನಾವೆಲ್ಲ ಹೋಗೋಣ, ಇಲ್ಲಿ ಸಮಸ್ಯೆ ಇದೆ, ಅದನ್ನು ನಿವಾರಣೆಗೆ ಹೋಗೋಣ. ಯಾರು ಈಗ ನಮ್ಮ ಈ ಕಟ್ಟಡ ತಂಡದಲ್ಲಿದ್ದಾರೆ ಅವರಿಗೆ ಸಮಸ್ಯೆಗಳಿದ್ದರೆ ಸಮಸ್ಯೆಗಳ ಪರಿಹಾರಕ್ಕೆ ನಾವೆಲ್ಲ ಒಂದು ಒಳ್ಳೆ ಮಾತಾಡಲಿಕ್ಕೆ ಬೇಕಿದ್ದು ನಾವು ಬರ್ತೇವೆ, ಮಾಡೋಣ. ಇಲ್ಲಿ ಸಮಸ್ಯೆ ಇದೆ, ನಾನು ಹೇಳಿದೆ ಅದಷ್ಟು ಸಮಸ್ಯೆಗಳನ್ನು ನಿವಾರಿಸೋಣ. ಸಾಕಷ್ಟು ಈ ಗ್ರೂಪ್ಗಳನ್ನು ಈಗ ಆರಂಭ ಗ್ರೂಪ್ ಇದೆ. ನಾವು ಇಂಥ ಸಮಯದಲ್ಲಿ ನಾವು ಆರಂಭ ಮಾಡ್ತೇವೆ. ಒಂದು ಕಟ್ಟಡ ಹೇಳ್ಬೋದು. ಈಗ ಈಗ ಫಸ್ಟ್ ಮಾಡೋದು ಬೇರೆ ಕಡೆ ಆಲ್ಮೋಸ್ಟ್ ನಾವು ಈ ದಿವಸ ಮಾಡಿದ್ವಿ. ಆ ಒಂದು ಇನ್ಫಾರ್ಮೇಷನ್ ಭಾಳ ಇಂಪಾರ್ಟೆಂಟ್. ಈಗ ಒಂದು ಕಟ್ಟಡವರ ಒಂದು ಕಾರ್ಯಕ್ರಮದ ಆರಂಭ ಇದ್ದರೆ ಗ್ರೂಪ್ನಾಗ ಹಾಕೋಣ, ನಾನು ಆರಂಭ ಮಾಡುವ ಮತ್ತೊಬ್ಬರಿಗೆ ಒಂದು ಸಿಗ್ನಲ್ ಆಗ್ತದೆ. ಯಾಕಂದರೆ ನಮ್ಮಲ್ಲಿ ಈಗ ಏನಾಗಿದೆ ಅಂತೇಳಿ ಒಂದು ತಂಡ, ಆಗ ಒಂದು ತಂಡ ನಂತರ ಇನ್ನೊಂದು ತಂಡ ಯಾವಾಗ ನಾವು ಆರಂಭ ಮಾಡೋದು ಅಂತ ಹೇಳುವಂಥ ಲೆಕ್ಕಾಚಾರ ಇದೆಲ್ಲ ಗೊತ್ತಾಗಬೇಕಿದೆ. ಅಥವಾ ಏನೋ ಸಮಸ್ಯೆಗಳಿದ್ದರೆ ನಾವೆಲ್ಲ ಒಂದಾಗಿ ಅದನ್ನು ಪರಿಹರಿಸೋಣ. ನಮ್ಮ ಮಾಹಿತಿಗಳನ್ನು ಹಂಚಿಕೊಳ್ಳೋಣ, ಒಬ್ಬರಿಗೊಬ್ಬರಿಗೆ ನೈತಿಕ ಬೆಂಬಲ ಕೊಡೋಣ. ಏಕೆಂದರೆ ಯಾವುದೋ ಒಂದು ಸಂದರ್ಭ ನಾವೆಲ್ಲ ಒಟ್ಟಾಗಿ ಹೋಗುವುದು ಕಟ್ಟ ಹತ್ರ ಏನು ಹೋಗುವುದು ಖುಷಿ ಆಗ್ತದೆ. ಈಗ ಒಬ್ಬರನ್ನೀಗ ಅವರು ಕಟ್ತಾರೆ, ನಮ್ಮ ಡಾಕ್ಟ್ರು ಅವರು ಎಷ್ಟು ವರ್ಷದಿಂದ ಮಾಡ್ತಾರೆ. ಇವತ್ತು ವಿಶೇಷವಾಗಿ ಅವರು ಈ ಒಂದು ಕಾರ್ಯಕ್ರಮದ ಮೇಲೆ ಪ್ರೀತಿಯಿಂದ ಅವರು ಮಹಿಳೆಯಾಗಿ ಅವರು ಬಂದಿದ್ದಾರೆ. ಏನಿದ್ರ ಅರ್ಥ? ಇದನ್ನು ನಾವು ಗೌರವಿಸಬೇಕು. ಈ ವಿಷಯದ ಮೇಲಿರುವಂಥ ಪ್ರೀತಿಯಿಂದ ಅವರು ಬಂದಿದ್ದಾರೆ. ಆಗ ನಾವು ಎಲ್ಲ ಒಬ್ಬರಿಗೊಬ್ಬರು, ನಾನು ಕಟ್ಟದೇ ಇರ್ಬೋದು, ಕಟ್ಟುತ್ತಾ ಇರ್ಬೋದು, ಅದು ಪ್ರಶ್ನೆ ಅಲ್ಲ. ಕಟ್ಟುವಂಥವರು ನಿಜವಾಗಿ ಅವರ ಆ ಒಂದು ಸಾತ್ವಿಕ ನಡೆ ಉಂಟಲ್ಲ, ಅದು ಈ ಭೂಮಿಯಲ್ಲಿ ಅವರು ಮಾಡುವಂಥ ಗದ್ದೆ ಬೇಸಾಯ ಯಾರೊಬ್ಬರು ಮಾಡ್ತಿದ್ರೆ ಹಾಗೆ ಕಟ್ಟುವವರು ಎರಡೂ ಈಕ್ವಲ್, ಬಹಳ ಸಾತ್ವಿಕವಂತ ಕೆಲಸ, ದೇವರು ಮೆಚ್ಚುವಂಥ ಕೆಲಸ. ಯಾಕಂದ್ರೆ ನೀವು ಅವರು ಸಂಗ್ರಹ ಮಾಡಿ ಅವ್ರು ಮಾತ್ರ ಕುಡಿಯೋದಲ್ಲ, ಅವರ ತೋಟಕ್ಕೆ ಮಾತ್ರ ಅಲ್ಲ, ಸಮಸ್ತರಿಗೆ ಸ್ಥಿತಿ. ಈಗ ನಾನು ಭತ್ತ ಕೃಷಿ ಮಾಡ್ತೇನೆ, ನಮ್ಮ ಮನೆಯಲ್ಲಿದ್ದು ಇಬ್ಬರು, ನನಗೆ ಊಟಕ್ಕೆ ಅಷ್ಟು ಭತ್ತ ಬೇಡ, ಇನ್ನೊಬ್ಬರ ಹೊಟ್ಟೆ, ನನಗೆ ನಷ್ಟ ಲಾಭ ಗೊತ್ತಿಲ್ಲ, ಇನ್ನೊಬ್ಬರ ಹೊಟ್ಟೆ ತುಂಬುತ್ತದೆ. ಎರಡೂ ಒಂದೇ ಸಾತ್ವಿಕ ಅಂತ ಕೆಲಸ. ಇದನ್ನು ನಾವು
ಅತ್ಯಂತ ಪ್ರಬಲವಾಗಿ ಈ ಆಂದೋಲನವನ್ನು ನಾವು ಜೀವಂತ ಉಳಿಸಿಕೊಳ್ಬೇಕು. ನಮ್ಮ ಯಾವ ಕೂಟ ಇದೆ ಅದನ್ನು ನಾವು ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಬೇಕು. ಯಾರೊಬ್ಬರಿಗೆ ಸಮಸ್ಯೆ ಇದ್ದರೂ ನಾವು ಒಂದಾಗಿ ಅದನ್ನು ಪರಿಹಾರ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರು. ಬರೀ ಮೀಟಿಂಗ್ ಅಂತ ಹೇಳಬೇಕು. ಇದು ಕಂಟಿನ್ಯೂಸಿಗೆ ಎಷ್ಟೇ ವರ್ಷ ಆಗ್ತಾರೆ? ತುಂಬ ವರ್ಷ. ಇದನ್ನು ಇಟ್ಟುಕೊಳ್ಳೋಣ. ಇದು ಬರೀ ಮೀಟಿಂಗ್ ಅಂತಲ್ಲ, ಒಂದಲ್ಲ ಎರಡಲ್ಲ, 2 ಜನ ಇದ್ದರು ಇದನ್ನು ನಾವು ಮುನ್ನಡೆಸಿಕೊಂಡು ಹೋಗೋಣ ಅಂತ ಹೇಳ್ಬೋದು. ಇದನ್ನು ಮಾಡಿದಂತಹ ನಮ್ಮ ಗ್ರಂಥಾಲಯದ ಪದಾಧಿಕಾರಿಗಳಿಗೆ, ಮುಂದುವರಿಸಿದ ನಿಮಗೆಲ್ಲ ನನ್ನ ಸಲಾಮ್, ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು. ನಾನು ಹಲವಾರು ಕಟ್ಟಕ್ಕೆ ಸಾಧಾರಣವಾಗಿ ಹೋಗ್ತೇನೆ. ಅದೊಂದು ಇಂಟ್ರೆಸ್ಟಿನ ಮೇಲೆ ಅಂದರೆ ಕಟ್ಟ ಯಾವ ರೀತಿ ಕಟ್ಟುತ್ತಾರೆ, ಅದೇ ರೀತಿ ಅಲ್ಲಿಯ ಒಳ್ಳೆ ಗುಣ ಎಂತ ಉಂಟು, ಅದೇ ರೀತಿ ಕೆಟ್ಟ ಗುಣ ಎಂತ ಉಂಟು, ಅಥವಾ ಅದರಿಂದ ಅದು ಡಿಫೆಕ್ಟ್ ಅಂತ ಉಂಟು, ಅದನ್ನು ನೋಡಲಿಕ್ಕೆ ಬೇಕಾಗಿ ಸಾಧಾರಣವಾಗಿ ಹೋಗ್ತಾ ಇದ್ದೇನೆ. ಎಲ್ಲ ಕಟ್ಟಕ್ಕೆ ನಿನ್ನ ಕಳೆದ ವರ್ಷ ಪತ್ರಕ್ಕೆ ಹೋಗಿದ್ದೇನೆ. ಇವತ್ತೊಂದು ಮೆಸೇಜ್ ಹಾಕಿ, ಅದಂತೂ ಇಲ್ಲಿ ಬೆಳ್ತಂಗಡಿ ಹತ್ತಿರ ನಮ್ಮವರೇ. ಹೀಗೆ ನಾನು ಹೀಗೆ ಬೇರೆ ಕೆಲಸಕ್ಕೆ ಹೋದ್ದು, ಅಂದರೆ ಆ ಟೈಮ್ ಅದು ಮಳೆಗಾಲ. ಅಲ್ಲಿ ಹೋದೆ, ಹೋಗುವಾಗ ಕಟ್ಟ ನೋಡಿದೆ. ಅಂದರೆ ಕಟ್ಟದ ಸಾಮಾನೆಲ್ಲ ಸೈದಿಗೆ ಹಾಕಿದ್ರು. ತೆಂಗಿನ ಮರದ ಅಡ್ಡ ಮಾತ್ರ ಒಂದು ಆಚೆ ಬದಿ ಈಚೆ ಬದಿಗೆ ಉಂಟು. ಅಂದರೆ ದೊಡ್ಡ ಹೊಳೆ ಅಲ್ಲ, ಸಣ್ಣ ತೋಟು. ಆಗ ಅವರಿಗೆ ಇಲ್ಲಿ ಯಾರು ಕಟ್ಟ ಕಟ್ಟೋದು, ಅದರ ಉಪಯೋಗ ಅಂತ ಅವರಲ್ಲಿ ಕೇಳಿದೆ. ಅವರು ಹೇಗೆ ಹೇಳಿದರು, ಆ ಕಟ್ಟ ಕಟ್ಟುವ ರೀತಿ ಹೇಳಿದರು. ಅಂದರೆ ಸಾಧಾರಣವಾಗಿ ಅವರು ಅಡಿಕೆ ಮರದ ಭಾಗ ಉಪಯೋಗಿಸಿ ನಂತರ ಅದರ ಎದುರು ಸೋಗೆ ಅಥವಾ ಬೇರೆ ಏನಾದರೂ ಹಾಕಿ ಅದರ ಮೇಲೆ ಮಣ್ಣು ಒಳಗಿಂದ ಅದರ ಮೇಲೆ ಅವರಿಗೆ ಏಡಿಯ ಕಾಟ ಬರುವ ಕಾರಣ ಅವರೊಂದು ಟರ್ಪಲ್ ಆಗ್ತದೆ. ಟರ್ಪಲ್ ಅಂದರೆ ಈ ಶೇಡ್ ನಟ್ಟು. ಇದ್ಯಾಕೆಂದರೆ ಈ ಶೇಡ್ ನಟ್ಟಿದ್ದರೆ ಈ ಏಡಿ ಕಾಟ ತುಂಬ ಕಡಿಮೆ ಆಗ್ತದೆ. ಆದರೂ ಅದರಲ್ಲಿ ಮತ್ತೊಂದು ಡಿಫೆಕ್ಟ್ ಉಂಟು ಅವರು ಕಂಡುಕೊಂಡದ್ದು. ಅದನ್ನು ಅವರಿಗೆ ಸರಿ ಮಾಡಲಿಕ್ಕೆ ನಿಮ್ಮಲ್ಲಿ ಯಾರಿಗಾದರೂ ಆದರೆ ನೋಡಿ. ಅದೇನೆಂದರೆ ಈ ಕೆಳಬದಿಯಲ್ಲಿ ಸಣ್ಣ ಸಣ್ಣ ಏಡಿಗಳು, ರಾತ್ರಿ ಹೊತ್ತಿಯಲ್ಲಿ ಮಾತ್ರ ಗಮನಿಸಿದ್ರೆ ಮಾತ್ರ ಗೊತ್ತಾಗಿದೆ ಅಷ್ಟೇ. ಸಣ್ಣ ಸಣ್ಣ ಏಡಿಗಳು ಬಂದು ಕಟ್ಟದ ಎಡೆಯಲ್ಲಾಗಿ ಈ ಸೈಡಿಂದಾಗಿ ಹೋಗ್ತದೆ. ಇದನ್ನು ಸೋಗೆ ಹಾಕಿದಲ್ಲಿ ಹಾಗೆ ಹೋಗ್ತದೆ, ಹೋಗಿ ಮಣ್ಣಿನವರೆಗೆ ಹೋಗಿ ನಂತರ ಇದನ್ನು ಒಕ್ಕಲಿಗೆ ಶುರು ಮಾಡ್ತದೆ ನೀರನ್ನು. ಆಗ ಹೋಲ್ಸ್ ದೊಡ್ಡದಾಗ್ತದೆ, ನೀರು ಖಾಲಿ ಆಗ್ತದೆ. ಆದರೆ ಎದರಿಂದ ಆ ಶೇಡ್ ನಟ್ಟಿದ್ದ ಕಾರಣ ನೀರಿನ ಪ್ರಮಾಣ, ಹೋಗುವ ಪ್ರಮಾಣ ಅದು ಸ್ವಲ್ಪ ಕಡಿಮೆ ಆಗ್ತದೆ. ಇನ್ನು ನಿಮಗೇನಾದರೂ ಅಭಿಪ್ರಾಯ ಇರ್ಬೋದು, ಈ ಹೊರಗಿಂದ ಬರುವಂಥ ಏಡಿ ಇದರ ಉಪ್ಪಟಳ ಕಡಿಮೆ ಮಾಡಲಿಕ್ಕೆ ನಿಮ್ಮಲ್ಲಿ ಏನಾದರೂ ಇದಿದ್ರೆ, ಪರಿಹಾರ ಉಪಾಯ ಇದ್ದರೆ ನಮ್ಮ ಗ್ರೂಪಿನಲ್ಲಿ ತಿಳಿಸಿ. ಈ ರೀತಿ ಹಲವಾರು ಕಟ್ಟನ ಸಂದರ್ಶನ ಮಾಡಿದ್ದೇನೆ. ಕಳೆದ ವರ್ಷ ಇಲ್ಲಿ ಅದೊಂದು ಇಲ್ಲಿ ಬಡದರ್ಗದ ಹತ್ರ ಕೋರಿಕಾರ ಒಂದು ಕಟ್ಟ ಉಂಟು. ಅಲ್ಲಿ ಸಾಧಾರಣ ವರ್ಷ ಒಳ್ಳೆ ಸ್ಥಳ ಅದು. ಕಟ್ಟದ ನೀರು ನಿಂತರೆ ಒಂದು ಒಳ್ಳೆ ಖುಷಿ ಆಗ್ತದೆ. ಅದೇ ರೀತಿ ನೇರಪಾಡಿಯಲ್ಲಿ ಬ್ರಿಡ್ಜಿನ ಮೇಲೆ ಒಮ್ಮೆ ಕಟ್ಟ 2 ಬದಿಯಲ್ಲಿ ಹಾಯಿಸಿದ್ರೆ ಒಂದು ಕಣ್ಣಿಗೊಂದು ತಂಪು ಬರ್ತದೆ. ಈ ರೀತಿ ಮನಸ್ಸಿಗೊಂದು ಸಮಾಧಾನಕ್ಕೆ ಬೇಕಾಗಿ ಆಯಾ ಕಟ್ಟ ನೋಡ್ತೇನೆ. ಅದೇ ರೀತಿ ನಮಗೆ ನೋಡುವಾಗ ಗೊತ್ತಾಗ್ತದೆ ಕಟ್ಟ ಯಾವ ರೀತಿ ಕಟ್ಟುತ್ತಾರೆ. ಅದೇ ರೀತಿ ಸಿಮೆಂಟ್ ಯಾವುದು ಅಥವಾ ಮಣ್ಣಿ ಯಾವುದು ಅಥವಾ ಕಲ್ಲಿನ ಹೊಯ್ಗೆ ಅದೇನೋ ಅದಿರ್ಬೋದು, ಅದನ್ನೆಲ್ಲ ನೋಡಿ ಅದರ ಕುರಿತು ಸ್ವಲ್ಪ ಚಿಂತನೆ ಮಾಡ್ತೇನೆ. ಚಿಂತನೆ ಮಾಡಿ ಮನೆಯಲ್ಲಿ ಅದರ ಒಳ್ಳೆಯದು ಹಾಳು ಕೆಲವೆಲ್ಲ ನನ್ನ ಗ್ರೂಪಲ್ಲಿ ಹಾಕ್ತೇನೆ. ಈ ರೀತಿ ಹೇಳಿ, ಇನ್ನು ನಿಮ್ಮದೇನಾದರೂ ಅಭಿಪ್ರಾಯ ಇರ್ಬೋದು, ಅದರ ಬಗ್ಗೆ ಹೇಳಿಬಿಡಿ. ಹಾಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ನಾನು ಅಂದರೆ ನಮ್ಮ ಮಲ್ಲಾರ ಕಟ್ಟ ಪ್ರತಿ ವರ್ಷ ಕಟ್ತಾ ಇದ್ದೇವೆ. ಅಂದರೆ ನಮ್ಮದು ಗ್ರೂಪ್ ನಾವು ಟೋಟಲ್ 4 ಜನ ಇರೋದು. ಚಂದದಲ್ಲಿ ಒಳ್ಳೆ ಇದರಲ್ಲಿ ನಡೆಯುತ್ತಾ ಉಂಟು. ಕಾಲಘಟ್ಟದಲ್ಲಿ ಸಣ್ಣ ಪ್ರಾಯದಲ್ಲಿ ಜವಾಬ್ದಾರಿ ಬಿದ್ದ ಕಾರಣ ನನಗೆ ಆ ಸಣ್ಣ ವಯಸ್ಸಲ್ಲಿ ಕಟ್ಟದ ಜವಾಬ್ದಾರಿ ತಗೊಳ್ಬೇಕಾಯಿತು. ತಂದೆ ಮಾಡ್ತಾ ಇದ್ರು. ತಂದೆ ನಂತರ ತಂದೆ ಗಂಡು ಮಕ್ಕಳಿಲ್ಲದ ಕಾರಣ ನಾನು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಯಿತು. ಆದರೆ ಖುಷಿ ಉಂಟು. ಯಾಕಂತ ಹೇಳಿದ್ರೆ ಅದೇ ಚಂದ್ರಶೇಖರಣ್ಣ ಹೇಳಿದಾಗೆ ನನ್ನ ಸ್ವಂತದ್ದು ಕೆಲಸ ಅಲ್ಲ, ಸಮಾಜಕ್ಕೆ ಇಷ್ಟ ಅದು ನಾನು ಕೊಡ್ತಾ ಇದ್ದೇನೆ. ನನ್ನ ಕಡೆಯಿಂದ ಪುಣ್ಯದ ಕೆಲಸ, ಅದರಿಂದ ಖುಷಿ ಪಡ್ತೇನೆ. ವರ್ಷ ವರ್ಷ ಹೊಸ ಅನುಭವ, ಕೆಲವು ಅನುಭವವನ್ನು ಮೇಡಮ್ ಅವರು ನೋಡಿದ್ದಾರೆ. ಐ ಥಿಂಕ್ ಪಂಚಾಯತ್ ಮುಂದೆ ನಡೆದ ಕೆಲವು ಘಟನೆಗಳು ಅವರು ಖುದ್ದು ನೋಡಿದ್ದಾರೆ. ಒಂದು ವರ್ಷ ಐ ಥಿಂಕ್ ತೊಯ್ಲೋರ್ಪು ಕೆಲಸ ಆಗಿ ಏನೆಲ್ಲ ಅನುಭವ ಇದೆಲ್ಲ ಅವರು ಖುದ್ದು ಕಣ್ಣಾರೆ ನೋಡಿದ್ದಾರೆ. ಅದು ಅನುಭವ, ಅದೆಲ್ಲ ಕಾಲಘಟ್ಟದಲ್ಲಿ ಕಲಿತ ಪಾಠಗಳು, ಜೀವನಕ್ಕೆ ಧೈರ್ಯವೂ ತುಂಬಿತ್ತು, ಎಕ್ಸ್ಪೀರಿಯನ್ಸ್ ಕೊಡ್ತು. ಸೊ ಚಂದ್ರಶೇಖರಣ್ಣ ಹೇಳಿದಾಗೆ ಸಮಸ್ತ ಕಾಲಿನ ಇದು ಲೋಕಲ್ ಒಂದು ಸಂಪ್ರದಾಯ ಆಗಿತ್ತು ಕಟ್ಟ ಕಟ್ಟುದು. ಇದು ಈಗ ಸಮಸ್ತ ಲೋಕಕ್ಕೆ ಇದರದೊಂದು ಪ್ರಾಮುಖ್ಯತೆ. ಜನರಿಗೆ ನಾವೊಂದು ಮಾರ್ಗದರ್ಶಕರಾದೇವಲ್ಲ, ನಾವು ಅದಕ್ಕೆ ಹೆಮ್ಮೆ ಪಡ್ತೇನೆ. ನಾವು
ಈ ಕುಂಬಳಾದಿ ಪಂಚಾಯತ್ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೇನೆ. ಆ ಹೆಮ್ಮೆಯಿಂದ ನಾನು ಇಲ್ಲಿ ಇವತ್ತು ಬಂದಿದ್ದೇನೆ. ಸೊ ಅದರಿಂದ ನಾವು ಇದನ್ನು ನಮ್ಮ ಕೈಯಿಂದ ಎಷ್ಟುವರೆಗೆ ಆಗ್ತದೆ ಅದನ್ನು ಮುಂದುವರಿಸುವಂತ ನಾನು ಹೇಳುತ್ತಾ ನನ್ನ 2 ಮಾತುಗಳನ್ನು. ಹೌದು ಅಂತ ವಾಟರ್ ಬ್ಯಾರಿಂಗ್ ಕೆಪಾಸಿಟಿ ನೋಡಿದರೆ ದೊಡ್ಡ ಕಟ್ಟ ಹೌದು. ನಮ್ಮ ಈ ಸೀರೀಸ್ ಆಫ್ ಕಟ್ಟಗಳಲ್ಲಿ ಅತಿ ಹೆಚ್ಚು ನೀರು ಹಿಡಿದು ನಿಲ್ಲಿಸುವುದು ಹೌದು. ಈಗಿನ ಮಟ್ಟಿಗೆ ಇವರೆಲ್ಲ ಹೇಳಿದ ಪ್ರಕಾರ ಪಾರ್ಟ್ನರ್ಸು ಹೆಚ್ಚಿರುವುದು ಹೌದು. ನಮ್ಮದು 100% ಎಲ್ಲ ಪಾರ್ಟ್ನರ್ಸು ಯಾವುದೇ ಅಂತ ಭಿನ್ನಾಭಿಪ್ರಾಯ ಇಲ್ಲದೆ ಒಟ್ಟು ಸೇರಿ ದುಡ್ಡು ಕೊಡ್ತಾರೆ. ಹಾಗಾಗಿ ನಾನು ದುಡ್ಡು ತೆಕ್ಕೊಳ್ತೇನೆ, ಕಟ್ಟಿದವರಿಗೆ ದುಡ್ಡು ಕೊಡ್ತೇನೆ ಅಷ್ಟೇ ಹೊರತು ನನಗೆ ಮತ್ತೆಂತ ತುಳಿನಲ್ಲಿ ಹೇಳೋದು ಸಿಪ್ಪರ್ಸ ಇಟ್ಟಿರೋದ ಅಜ್ಜಿ. ಕೆಲವೊಮ್ಮೆ ನೀರು ಸ್ವಲ್ಪ ಪೊಗಳಾಗಿ ಹೋಗ್ತದೆ, ಹೋದ್ರೆ ಹೋಗ್ತಾ ಇರ್ತದೆ ಕೆಲವೊಮ್ಮೆ. ಅಂದರೆ ನಮ್ಮ ಕೆಳಗಿನ ಆಗುವ ಸಮಯದಲ್ಲಿ ಹೇಳಿ ಪೊಗಳು ಆಗ್ತದೆ ಅಂತ ಹೇಳಿ ನಮ್ಮ ಗ್ರೂಪಲ್ಲಿ ಪೊಗಳು ಆಗ್ತದೆ ಅಂತ ಹೇಳ್ತಾ ಇದ್ದೀವಿ. ಅದು ಈಗ ಕೆಲವೊಂದು ವರ್ಷದಿಂದ ಅದೇ ಪ್ರಶ್ನೆಗಳು ಬಂದ್ರೆ ನನಗೆ ಹೇಳಿ ಸುಲಭ ಆಗ್ತದೆ. ಕೆಲವೊಂದು ವರ್ಷದಿಂದ ಅಂದರೆ ಸೀರೀಸ್ ಆಫ್ ಕಟ್ಟ ಅಂತ ಹೇಳಿದರೆ ನಾವು ಒಂದರ ಬೆನ್ನಿಗೆ ಒಂದು ನೀರು ಬರಬೇಕು. ಈಗ ನಮಗೆ ಬೆನ್ನಿನ ಮೇಲೆ ಬರ್ತದೆ. ಅದರ ಒಂದು ಡ್ರಾಬ್ಯಾಕ್ ಅಂತ ಹೇಳಿದರೆ ಸಣ್ಣ ಪೊಗಳು ಅಂತ ಹೇಳಿ ಹೇಳ್ತೇನೆ, ಸಣ್ಣ ಲೀಕೇಜ್ ಇದ್ದರೆ ಕೆಳಗಿಂದ ನಮಗೆ ನೋಡುವಾಗ ಗೊತ್ತೇ ಆಗೋದಿಲ್ಲ. ಈಗ ಸಪೋಸ್ ಕೆಳಗೆ ನೀರು ಇಲ್ಲದಿದ್ದರೆ ಒಂದು ಮೋಟ್ರಿನಷ್ಟು ನೀರು ಹೋಗೋದು ಕೂಡ ಅಥವಾ ಒಂದು ಮೋಟ್ರಿಗೆ ಕೂಡ ಸಿಕ್ಕದಷ್ಟು ನೀರು ಬಂದ್ ಮಾಡಲಿಕ್ಕೆ ಆಗ್ತಿತ್ತು ನಮಗೆ. ಇದು ತುಂಬ ನೀರು ಇರುವಾಗ ಸಣ್ಣ ಸೀಪೇಜ್ ಅಲ್ಲಿ ಕಣ್ಣಿಗೆ ಕಾಣುವುದಿಲ್ಲ. ಸ್ವಲ್ಪ ಮಟ್ಟಿನ ಗೊತ್ತಾದರೂ ಕೂಡ ಅದಕ್ಕೆ ಪ್ರೆಷರ್ ಇರುವುದಿಲ್ಲ. ಹಾಗಾಗಿ ನಮ್ಮ ಕಟ್ಟ ಫುಲ್ ನೀರು ಇರುವಾಗ ಹೀಗೆ ಕೈ ಮಾಡಿ ನಿಂತರೆ ಮತ್ತೊಂದು 5 ಫೀಟ್ನಷ್ಟು ನೀರಿರ್ತದೆ. ಅದರಡಿಗೆ ನಮಗೆ ಕಾಲು ಹೋಗೋದಿಲ್ಲ. ನಮಗೆ ಪೊಗಳು ಬಂದ್ ಮಾಡಲಿಕ್ಕೆ ಒಂದು ಟೆಕ್ನಿಕಲ್ ಹೇಳ್ತೇನೆ. ಪೊಗಳು ಬಂದ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಅಂದರೆ ಮನುಷ್ಯನಿಗೆ ಇಷ್ಟು ನೀರಿದ್ದರೆ ಮಾತ್ರ ಆಗ್ತದೆ. ಮೂಗಿಗೆ ಬರುವಾಗ ಈ ಎಂಥದ್ದು ಜೀವ ಬದುಕಿಕೊಳ್ಳುವ ಆಟೋ ಇದರಿಂದಾಗಿ ಇಲ್ಲಿ ಗೊತ್ತಿದ್ದವನಿಗೆ ಅದು ತನ್ನಷ್ಟಕ್ಕೆ ನಮ್ಮ ಕಾಲಿಗೆ ಮೇಲೆ ಹೋಗ್ತದೆ, ತನ್ನಷ್ಟಕ್ಕೆ ಮೇಲೆ ಹೋಗ್ತದೆ. ಕೆಳಗೆ ಮುಳುಗಲಿಕ್ಕೆ ಬಿಡುವುದೇ ಇಲ್ಲ. ಹಾಗಾಗಿ ಮಣ್ಣು ಹೀಗೆ ಪ್ರೆಷರ್ ಹಾಕಿ ಮೆಟ್ಟಲಿಕ್ಕೆ ಆಗುದು. ನಮ್ಮ ಕಟ್ಟದಲ್ಲಿ ಮ್ಯಾಕ್ಸಿಮಮ್ ನನ್ನ ಹತ್ರ ಹೇಳ್ತಾನೆ, ನಮ್ಮ ಕಟ್ಟುವ ಲೇಬರ್ ಸ್ವಲ್ಪ ಕೂಡ ಇದ್ದಾನೆ, ನೀರು ಕಾಲು ಬಡ್ಲೆಣ್ಣೆ ಅಂತೇಳಿ ಅಂತ ಹೇಳಿದ್ರು ಕೂಡ ಈ ಮಣ್ಣು ಸರಿಯಾದ ಜಾಗಕ್ಕೆ ಹೋಗಿದಂತ ನಾವು ಈ ತುದಿ ಹೆಬ್ಬರಲ್ಲಿ ಹೀಗೆಲ್ಲ ಮಾಡಿದರೆ ಅದಕ್ಕೆ ಪ್ರೆಷರ್ ಸಾಕಾಗೋದಿಲ್ಲ. ಒಂದಷ್ಟು ಪ್ರೆಷರ್ ಹಾಕಿ ಆ ಪೊಗಳು ಬಂದು ಮಾಡೋದಿದೆ. ಸಣ್ಣ ಪೊಗಳಾದರೆ ಹಾಗೆ, ದೊಡ್ಡದಾದರೆ ಅದು ನಮ್ಮನ್ನು ಎಳ್ಕೊಂಡಿತ್ತು. ಕಳೆದ ವರ್ಷ ನಮ್ಮ ಕಟ್ಟುವನ್ನು ತುದಿಗಳ ಕಟ್ಟದಲ್ಲಿ ಎಳ್ಕೊಂಡಿದೆ. ದೊಡ್ಡ ಕಟ್ಟಾದರೆ ಅದರ ನೀರಿನ ಪವರಿಂದಾಗಿ ಅದರ ಪುಲ್ಲಿಂಗ್ ಪವರ್ ತುಂಬ ಇರ್ತದೆ. ಅವರು ಅಕಸ್ಮಾತ್ ಆಗಿ ಮೇಲೆ ಬಂದಿದ್ದಾರೆ, ಬಟ್ ಅದು ತುಂಬ ರಿಸ್ಕಿ ಪ್ರಾಬ್ಲಮ್. ಅದರೊಳಗೆ ಹೋಗಿ ಜಾಮ್ ಆದರೆ ಮತ್ತೆ ಬರಲಿಕ್ಕೆ ಇಲ್ಲ. ಹಾಗೆಲ್ಲ ನಮಗೆ ಇಷ್ಟ ಆಗಲಿಲ್ಲ. ಒಮ್ಮೆ ಕಟ್ಟದಲ್ಲಿ ನಾನು ಸೊಂಟಕ್ಕೆ ಒಳ್ಳೆ ಹಾಕಿ ಇಳಿದಿದ್ದೆ, ಬಟ್ ಅಲ್ಲಿಗೆ ಎಳೆಯೋ ಮೊದಲು ನನ್ನನ್ನು ಮೇಲೆ ಇಳಿದಿದ್ದಾರೆ. ಮನೆಯವರಿಗೆ ಗೊತ್ತಾಗಿದೆ ಅಲ್ವಾ? ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ, ಕಮ್ಯುನಿಕೇಶನ್ ಬೇಕು. ನಮ್ಮ ಹತ್ರ ಒಂದು ವ್ಯವಸ್ಥೆ ಇದೆ, ಕೆಲವರು ರೆಸ್ಪಾಂಡ್ ಆಗುದಿಲ್ಲ. ಅಂದ್ರೆ ನಾನು ಈಗ ವೇಣುಣ್ಣ ಹತ್ರ ಹೇಳ್ತೇನೆ, ನೀವು ವೇಣುಣ್ಣವನ್ನೇ ಮಾಡಿ ಹೇಳ್ತೇನೆ. ನಾನು ಮತ್ತು ವೇಣುಣ್ಣ ದಿನ ಕಾಣ್ತೇವೆ. ವೇಣುಣ್ಣ ನಾನು ಇಂಥ ದಿನ ಕಟ್ತೇನೆ, ನಿಮಗೆ ಇಂಥ ದಿನ ಅಂತ ಹೇಳಿದರೆ ಕೆಲವೊಮ್ಮೆ ಅವರ ವರ್ಕ್ ಲೋಡಿಂದಾಗಿ ಅವರು ಸ್ವಲ್ಪ ಕೇರ್ಲೆಸ್ ಮಾಡ್ತಾರೆ ಅಂತ ಹೇಳುವ, ಅಥವಾ ಅವರ ಲೇಬರ್ ಪ್ರಾಬ್ಲಮಿಂದಾಗಿ ಅವರಿಗೆ ಅದೇ ಟೈಮಿಗೆ ರೆಸ್ಪಾಂಡ್ ಆಗಲಿಕ್ಕೆ ಆಗುದಿಲ್ಲ. ಅಥವಾ ನಮ್ಮ ಮಿಡ್ಲಲ್ಲಿ ಒಬ್ಬ ಇರ್ತಾನೆ, ಅವ ಬಂದು ಕಟ್ಟಿರ್ತಾನೆ. ನಮಗೆ ಟೋಟಲ್ ಕಮ್ಯುನಿಕೇಶನ್ ಇದ್ರು. ಆದರೆ ಈ ಸರ್ಕಾರಿ ಕಟ್ಟಡಗಳು ಮತ್ತು ನಮ್ಮ ಕಟ್ಟಡಗಳು ಇಲ್ಲಿ ನಮಗೆ ಏನು ತಾಪತ್ರಯಗಳಿದೆ ಅಂತ, ಈಗ ಅವರು ಅವರದೇ ಒಂದು ಸರ್ಕಾರಿ ಕಟ್ಟ ಈಗ ನಮಗೂ ಅವರಿಗೂ ಸಮನ್ವಯತೆ ಅಥವಾ ಒಂದು ಕೋಆರ್ಡಿನೇಷನ್
ಯಾವಾಗ ಮೊದಲೇ ಕಟ್ತಾರೆ ಮತ್ತೆ ನಂತರ ಕಟ್ತಾರೆ. ಈ ನಮ್ಮ ಉಳಿದ ಸಾಂಪ್ರದಾಯಿಕ ಕಟ್ಟಡಗಳಿಗೆ ಹಾ. ಅದೇನು ಅದು ಸಾಂಪ್ರದಾಯಿಕ ಕಟ್ಟಡಗಳಿಗೆ ಕಟ್ಟಲಿಕ್ಕೆ ಹೆಚ್ಚಿಗೆ ಕೆಲಸ ಆಗ್ತದೆ. ಅದನ್ನು ಬಂದ್ ಮಾಡಲಿಕ್ಕೆ ದೊಡ್ಡ ಕೆಲಸ ಇಲ್ಲ ಅಂತ ಹೇಳಿದ್ರೆ ಲೇಬರ್ ಕಮ್ಮಿ, ಸುಲಭದಲ್ಲಿ ಆಗ್ತದೆ ಅದನ್ನು ಕ್ಲೋಸ್ ಮಾಡಲಿಕ್ಕೆ. ಕನ್ವಿನ್ಸ್ ಕೆಪಾಸಿಟಿ ಮೇಲೆ VCD ಅವರಿಗೆ ನಿಲ್ಲಿಸಬಹುದು ನಿಲ್ಲಿಸಬಹುದು, ಅವರು ನಿಲ್ಲಿಸುವುದಿಲ್ಲ. ನಿಲ್ಲಿಸಬಹುದು. ನಾವೀಗ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಒಂದು ರಿಸೋರ್ಸ್ ಇಂಪಾರ್ಟೆಂಟ್. ಈ ವರ್ಷನೇ ಅಲ್ಲ, ಈ ಸಲ VCB ಅವರು ನೇರ್ಪಡಿ VCB ಅವರು ಮಣ್ಣು ಈಗಲೇ ಆಲ್ರೆಡಿ ಇಳಿಸಿ ಆಗಿದೆ. ಇನ್ನು ಯಾವಾಗ ಶುರು ಮಾಡ್ತಾರೆ ಅಂತ ಹೇಳಿ ಅವರಿಗೆ ಡೇಟ್ ಬಾಂಡ್ ಒಂದು ಈಗ ಈ ಸರಕಾರಿ ವ್ಯವಸ್ಥೆ ಅಂತ ಹೇಳಿದ್ರೆ ಇನ್ನೆತ್ತಿಯ ದಿಕ್ಕುಳ್ಳಿ ಆಣೋ, ಇನ್ನೆತ್ತಿಯ ದಿಕ್ಕುಳ್ಳಿ ಫೋಟೋಗೆ ಹೆಚ್ಚಿ ಬಿಡೋಣ, ಇಲ್ಲಿಗೆ ಪೈಸೆ ಇಟ್ಟಿಲ್ಲ ಅಂತ ಹೇಳ್ತಾರೆ. ಸೆಂಟ್ರಲಿನ ಮೇಲಿನ ಅವರನ್ನು ಕನ್ವಿನ್ಸ್ ಮಾಡುವಷ್ಟು ಕೆಪಾಸಿಟಿ ನಮಗೆ ಅಂತ ಹೇಳಿ ನಮಗೆ ಇನ್ನೂ ಬರಲಿಲ್ಲ. ಕಟ್ಟಕ್ಕೆ ಧನ ಸಹಾಯ ಕೊಡುವುದು ಅಂತ ಹೇಳಿದ್ರೆ ಅದು ಪರ್ಮನೆಂಟ್ ಆಯ್ತಿಂಡಗೆ ಮಾತ್ರ ಹೇಳು ಅಂತ ಹೇಳ್ತಾರೆ. ಪರ್ಮನೆಂಟ್ ಈಗ VCB ಪರ್ಮನೆಂಟ್, ಅದರಲ್ಲಿ ಪ್ರತಿ ವರ್ಷವೂ ಕಟ್ಟಿ ತೆಗಿಬೇಕು. ನಾವು ಪ್ರತಿ ವರ್ಷವೂ ಕಟ್ಟಿ ತೆಗಿಯೋದು. ಅದರಲ್ಲಿ ಅಂತ ಹೇಳಿದ್ರೆ ಕಾಣುವ ಹಾಗೆ ಒಂದು ಸಣ್ಣ ಎಂತ ಸ್ಕೆಲೆಟನ್ ಇರ್ತದೆ ಅಷ್ಟೇ. ಇಲ್ಲಿ ಆ ಸ್ಕೆಲೆಟನ್ ಮಾತ್ರ ಪರ್ಮನೆಂಟ್ ಅಷ್ಟೇ ಹೊರತು ಈಚೆ ಸ್ಟ್ರಕ್ಚರ್ ಯಾವುದು ಈಗ ಕಳೆದ ವರ್ಷ ಕಟ್ಟಿದ ಕಟ್ಟ ಇದ್ರೆ ಅವರು ಈ ವರ್ಷ ದುಡ್ಡು ಕೊಡಬೇಕು. ಪರ್ಮನೆಂಟ್ ಸ್ಟ್ರಕ್ಚರ್ ಅಲ್ಲೇ ಅಲ್ಲ, ಇಲ್ಲಿ ಕೇಳುವವರೇ ಯಾರು ಇಲ್ಲ. ಇಲ್ಲಿ ಶೈಲಕ ಜನಪ್ರತಿನಿಧಿಗಳು ಏನಾದ್ರೆ ಜನಪ್ರತಿನಿಧಿಗಳು ಇದ್ರು ಕೂಡ ಅವರಿಗೆ ಗೊತ್ತುಂಟು. ಏನಾದ್ರೆ ಹೆಲ್ಪ್ ಮಾಡ್ಬೋದಾ? ಅವರು ಮೇಲೆ ಒಬ್ಬ ಮನುಷ್ಯನ ಹತ್ರ ಹೇಳಿದ್ರೆ ಆ ಮನುಷ್ಯ ಪರ್ಸನಲ್ ಆಗಿ ಕರಿಯ ಅನ್ನೋಗೆ ಮೀತ ಪರಾಯಣೆ ಬರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವರೆಗೆ ನಾನೇ ಮಾತಾಡಿದ್ದೇನೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ್ರೂ ಕೂಡ ಪರ್ಸನಲ್ ಆಗಿ ಅವರ ಹೆಸರು ಹೇಳಿದ್ರು. ಈಗ ಸಪೋಸ್ ಚಂದ್ರಶೇಖರ ಹೆತಡ್ಕರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಹೇಳಿ ಚಂದ್ರಶೇಖರ ಹೆತಡ್ಕ ಕನ್ವಿನ್ಸ್ ಆಗ್ತಾರೆ. ಬಟ್ ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಹೇಳುವ ಆ ಪೋಸ್ಟ್ ಉಂಟಲ್ಲ ಅದು ಕನ್ವಿನ್ಸ್ ಆಗುದೇ ಇಲ್ಲ. ಅದನ್ನ ಎಂತ ಮಾಡ್ಲಿಕ್ಕೆ ಸಾಧ್ಯ ಉಂಟು? ಎಂತ ಮಾಡ್ಲಿಕ್ಕೆ ಆಗುದು? ಅದು ಹಂಗನ್ನೇ ಬಂದದ್ದು ಅಂತ ಹೇಳ್ತಾರೆ. ಸರ್ಕಾರಿ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಅದಕ್ಕಾಗಿ ನೀವು ವಿದೇಶಂಕರ ಅಲ್ಲ ಅಂತ ಆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೋರಾಟಗಾರ ಅಂತ ಹೇಳಿ ರೂಪೀಕರಣ ಮಾಡಿ ಹಾಕುವ. ಈಗ ಹಾಗೆ ಮಾಡಿದ್ರು ಕೂಡ ಅದು ಹೋರಾಟದಷ್ಟಾಗಿ ಆಗಿಕೊಂಡಿರ್ತದಷ್ಟೇ. ಎಲ್ಲ ಸಮೂಹದ ಪ್ರತಿನಿಧಿಯಾಗಿ ಅಂತ ಹಾಗೆ ಮನೆಯದು ನಮ್ಮ ಸಂಘಟನೆಯ ಒಂದು ಇದರಲ್ಲಿ ಆಗಿ ಒಂದು ಒತ್ತಡ ಹಾಕಿ ಹಾಗೆ ಮಾಡ್ಲಿಕ್ಕೆ ಆಗ್ತದೆ ಆಗುದಿಲ್ಲ. ಈಗ ನಮ್ಮಲ್ಲಿ ನಮ್ಮ ಊರಿನಲ್ಲಿ ನಮ್ಮ ನೇತೃತ್ವ ಡಾಕ್ಟರ್ ಇದ್ರು, ಅವರು ಸೆಂಟ್ರಲ್ ಮಿನಿಸ್ಟರ್ ಹತ್ರ ಕೂಡ ಮಾತಾಡುವಷ್ಟು ಕೆಪಾಸಿಟಿ ಅವರಿಗೂ ಕೂಡ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಇದು ಆಟೋಮೆಟಿಕಲಿ ಬಂದ್ರೆ ಮಾತ್ರ ಒಂದು ಅಣೆಕಟ್ಟು ಬರ್ತದಷ್ಟೇ ಹೊರತು. ಆದ್ರೆ ಕಾಲಘಟ್ಟದಲ್ಲಿ ನೀರಿಂದ ಅಭಾವ ಬರುವಾಗ ಐ ಥಿಂಕ್ ಈವನ್ ಎಜುಕೇಟೆಡ್ನವ್ರಿಗೆ ಸ್ವಲ್ಪ ಅರ್ಥ ಆಗ್ಬೋದಲ್ವಾ ನೀರಿನ ಇಂಪಾರ್ಟೆನ್ಸ್ ಅಂತ. ಹೌದು, ಅವರಿಗೆ ಕಂಪ್ಲೀಟ್ ಆಗಿ ಇಲ್ಲದೆ ಆದ್ರೆ ಮಾತ್ರ ಗೊತ್ತಾಗುತ್ತೆ. ಅದೇ ಹೇಳಿದ್ದು. ಅಂದ್ರೆ ಒಂದು ಕಡೆ ಈಗ ವರ್ಷ ಹೋದಾಗೆ ನೀರಿಂದು ಪ್ರಮಾಣ ನ್ಯಾಚುರಲ್ ಆಗಿ ಕಮ್ಮಿ ಆಗ್ತಾ ಉಂಟಲ್ವಾ. ಅದನ್ನು ಬೇರೆ ಏನು ಆಲ್ಟರ್ನೇಟಿವ್ ಈಗ ಅಲ್ಲಿ ಇಂಗು ಗುಂಡಿ ಮಾಡ್ತಾ ಇದ್ದಾರೆ, ಹೌದಾ? ಅದಕ್ಕಿಂತ ದೊಡ್ಡ ಕೆಲಸ ನಾವು ಮಾಡ್ತಾ ಇದ್ದೇವೆ. ಖಂಡಿತ ಮಾಡ್ತೇವೆ. ನಾವೀಗ ಅದಕ್ಕಿಂತ ದೊಡ್ಡ ಕೆಲಸ ನಾವು ಮಾಡ್ತೀವಿ. ಈಗ ರಿನ್ಯೂವಬಲ್ ಎನರ್ಜಿ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ನಾವು ಸೇವ್ ಮಾಡೋದು ಹೌದು. ಕೆಲವೊಂದು ಎಂತದ್ದು ಇಂಗು ಗುಂಡಿ ಎಲ್ಲ ಸುಮ್ಮನೆ ಅದೇ ಹೇಳಿದೆ, ಇಂಗು ಗುಂಡಿ 4 ತಿಂಗಳು ಮಳೆ. ನಮ್ಮ ಕಟ್ಟ ನೀರು ನಿಂತ್ರೆ ಡಿಸೆಂಬರ್ ಇಂದ ಮೇವರೆಗೆ, ಹಾಗಾದ್ರೆ 6 ತಿಂಗಳ ಟೈಮಿಗೆ ಅಂಡರ್ ವಾಟರ್ ರಿಚಾರ್ಜ್ ಆಗ್ತದೆ, ಹೌದಾ? ಹಾಗಾದ್ರೆ ವಿ ಹ್ಯಾವ್ ಟು ಕನ್ವಿನ್ಸ್ ದೆಮ್ ಅಲ್ವಾ? ವಿ ಹ್ಯಾವ್ ಟು ಕನ್ವಿನ್ಸ್ ಅಲ್ಲ. ನ್ಯಾಚುರಲ್ ಆಗಿ ನಾವು ಅಂಡರ್ ವಾಟರ್ ರಿಚಾರ್ಜ್ ಮಾಡ್ತಾ ಇದ್ದೇವೆ ಅಲ್ವಾ? ಆಕ್ಚುಲಿ ಇಲ್ಲಿ ಎಂತ ಆಗೋದು ಹೇಳಿದ್ರೆ ಈಗ ಒಂದಷ್ಟು ವರ್ಷ ಮೊದಲು ನಮ್ಮ ಮಳೆ ನೀರು ಸಂಗ್ರಹದ ಟ್ಯಾಂಕ್ ಮಾಡುವ ಯೋಜನೆಗಳಲ್ಲಿ ಅದಕ್ಕೆ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಅವರು ಇವರೆಲ್ಲ ಬಂದಿದ್ರು. ಅವರಿಗೂ ಗೊತ್ತುಂಟು ಈಗ ಮಳೆ ನೀರು ಸಂಗ್ರಹ ಮಾಡಿ ಈಗ ವಯನಾಡಿನ ಅಷ್ಟು ಎತ್ತರದಲ್ಲಿ ಇರುವವರಿಗೆ ಅಲ್ಲ, ನಮ್ಮ ಇವರನ್ನ ಎಲ್ಲರೂ ಹೇಳ್ತಿದ್ರು 1000 ಲೀಟರ್ನ ಟ್ಯಾಂಕ್ ಕಟ್ಟಿದ್ರೆ ಅದು 10,000 ಲೀಟರ್ 10,000 ಲೀಟರ್ನ ಟ್ಯಾಂಕಿ ಕಟ್ಟಿದ್ರೆ ನಿಮಗೆ ಕುಡಿಲಿಕ್ಕೆ ಸಾಕು ಹಾಗೆ ಹೀಗೆ. ನಾವೆಲ್ಲ ಎಂತ ರೈಟ್ ಸೈಡ್ ಥಿಂಕ್ ಮಾಡಿ ನೋಡಿ, 10,000 ಲೀಟರ್ ನೀರಂದರೆ 100 ಲೀಟರ್ ನೀರಿನ ಹಾಗೆ 100 ದಿನಕ್ಕೆ ಕುಡಿಲಿಕ್ಕೆ ಸಾಕಾಗುತ್ತೆ. 100 ಲೀಟರ್ ನೀರು ಕುಡಿಯೋದಕ್ಕೆ ಮಾತ್ರ ಉಪಯೋಗಿಸಿದೆ. ಅದನ್ನು ಸ್ಟಾಕ್ ಮಾಡಿಟ್ಟರೆ ಲಾಸ್ಟಿಗೆ ಅಂದರೆ ಮಾರ್ಚ್ ಏಪ್ರಿಲ್ ಮೇ
ಗೆ ಮಾತ್ರ ಅದನ್ನು ಉಪಯೋಗಿಸುವುದು ಅಂತ ಹೇಳಿ ಇಟ್ಟುಕೊಂಡ್ರೆ ಬಾಕಿ ಇರುವ ದಿವಸ ಬಾವಿಯಿಂದ ನೀರು ತೆಗೆದ್ರೆ ಪಾಸ್. ಆದರೆ ಡೈರೆಕ್ಟರ್ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಒಬ್ಬರು ಕ್ಲಾಸ್ ಮಾಡ್ತಿದ್ರು. ಅವರು ಈ ಯೋಜನೆ ಬರುವಾಗ ಈ ಊರಿಗೆ ದುಡ್ಡು ಬರಬೇಕು ಅಷ್ಟೇ ಅವರ ಪ್ಲಾನ್ ಇದ್ದು. ಅವರೇ ಹೇಳಿದರು ಅಲ್ಲಿಂದ ಬಿಹಾರದಿಂದ ನೋಡ್ಲಿಕ್ಕೆ ಬಂದರೆ ಇಲ್ಲಿ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ ಅಂತ ಹೇಳುದು. ಯಾರು? ನಾನು ಅಥವಾ ನೀವು? ಕುಡಿಲಿಕ್ಕೆ ನೀರಿಲ್ಲ, ನನಗೆ ಇದಿಲ್ಲ ಅಂತ ಹೇಳಿ. ನೀರು ಎಲ್ಲಿಲ್ಲ ಅಲ್ಲಿಗೆ ಬಂದ ಆಫೀಸರು, ಈಗ ನನ್ನ ತಮ್ಮ ಯಾದಗಿರಿಯಲ್ಲಿ ಕೆಲಸ ಮಾಡ್ತಿದ್ದ, ಅಲ್ಲಿನ ಶಾಲೆಗೆ ಬರುವ ಇಂಥ ಮಕ್ಕಳು ಶಾಲೆಗೆ ನೀರು ತರಬೇಕಾದ್ರೆ 1.5 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗ್ಬೇಕಾದ್ರೆ ಶಾಲೆಗೆ ನೀರಿಲ್ಲ. ಮತ್ತು ಅವರ ಮನೆಯಲ್ಲಿ ನೀರಿನ ಪ್ರಾಬ್ಲಮ್ ಮತ್ತಷ್ಟು 4 ಕಿಲೋಮೀಟರ್ ದೂರ ಹೋಗಿ ತರುವವರೆಲ್ಲ ಇದ್ದಾರೆ. ಹಾಗೆ ಬಿಹಾರದಲ್ಲಿ ಅದರಿಂದ ಕಠಿಣ ಪರಿಸ್ಥಿತಿಯಲ್ಲಿರುವ ಅಲ್ಲಿ ಬೆಳೆದ ಆಫೀಸರ್ ಆಗಿ ಬರೋದು ಇಲ್ಲಿಗೆ. ನನ್ನ ಮನೆಯಲ್ಲಿ ನೀರಿಲ್ಲ ಅಂತ ಹೇಳುದು. 5 ಸೆಂಟ್ಸಿನಲ್ಲಿ ಕಟ್ಟಿದ ಮನೆ ನನ್ನದು. ನೆಕ್ಸ್ಟ್ ಕಾಂಪೌಂಡಲ್ಲಿ ನಿಮ್ಮ ಬಾವಿಯಲ್ಲಿ ಬೇಕಷ್ಟು ನೀರುಂಟು, ನನಗೆ ನೀರಿಲ್ಲ, ನೀರು ಮಾಡಿಕೊಡ್ಬೇಕು ಹೇಳಿ. ಅವನಿಗೆ ಹೇಗೆ ಆಗ್ಬೋದು ಹೇಳಿ ಅಂದಾಜು ಮಾಡಿದ್ರು. ಅವ 5 ಕಿಲೋಮೀಟರ್ ಅವ ಆಫೀಸರ್ ಈಗ ಆಗಿದ್ದಾನೆ, ಬಟ್ ಚಿಕ್ಕದಿರುವಾಗ ಅವನಮ್ಮ 5 ಕಿಲೋಮೀಟರ್ ದೂರದಿಂದ ನೀರು ಹೊತ್ತು ಬರ್ತದೆ. ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂತ ಹೇಳಿದರೆ ಇಡೀ ಫುಲ್ ಕೇರಳದಲ್ಲಿ ಹಾಗೆ. ಕೇರಳದ ಮಲಯಾಳಿ ಕಲ್ಚರ್ ಅಂತ ಒಂದು ಸೆಪರೇಟ್ ಉಂಟು. ಅವರೆಲ್ಲ ಪೈಸೆ ಕೊಂಡಿರೋಣ ಅಂತ ಹೇಳೋದಷ್ಟೇ ಆದದ್ದು. ಮಾಡಿದರೆ ಆಗ್ಬೋದಾ ನನಗೆ ಗೊತ್ತಿಲ್ಲ. ಅಂದರೆ ಒಂದು ನೋಡಿ, ಅಣೆಕಟ್ಟು ಯಾವುದೇ ಒಂದು ಅಣೆಕಟ್ಟು, ಸಪೋಸ್ ಬೇರ್ಕಡೆ ಇರ್ಬೋದು, ಕಣ್ಣಿತೋಡಿ ಇರ್ಬೋದು, ಯಾವುದೇ ಇರ್ಬೋದು. ಅಣೆಕಟ್ಟುಗಳಲ್ಲಿ ನಮ್ಮ ಬೇರ್ಕಡೆ ಹೋಗಟ್ಟಲ್ಲಿ ಈಗ ಇಷ್ಟು 1.5 ಕೋಟಿ 2 ಕೋಟಿ ಹತ್ರ ಬಜೆಟ್ ಮಾಡಿದ್ದಾರೆ. ಆ 2 ಕೋಟಿ ರೂಪಾಯಿ ಹೇಗೆ ಬೇಕಾದಿತ್ತು ಈಗ ಅನ್ಯಾನ್ಸ್ಡ್ ಲಿಸ್ಟಲ್ಲಿ. ಅವರು ನೋಡಿ ಪರ್ಮನೆಂಟ್ ಶಕ್ತಿಯರಿಗೆ ಮಾತ್ರ ಕೊಡ್ತೇನೆ ಹೇಳುದು, ಮತ್ತೆ ವಾಪಸ್ ದುಡ್ಡು ಕೊಡ್ತಾರೆ. ಈಗಿರುವ ಕಟ್ಟದ ಹಾಗೆ ಕಟ್ಟುತ್ತಿದ್ರೆ 2 ಕೋಟಿ ರೂಪಾಯಿಯ ಬಡ್ಡಿ ಗೌರ್ಮೆಂಟ್ ಟ್ರೆಷರಿಯಲ್ಲಿ ಇಟ್ಟರೆ 8.5% ವರೆಗೆ ಬಡ್ಡಿ ಕೊಡ್ತಾರೆ. 8.5% ಅಂದರೆ 17 ಲಕ್ಷ ರೂಪಾಯಿ ಆಗ್ತದೆ. ಬೇಡ 16 ಇಟ್ಕೊಳ್ಳಿ, 16 ಸಾಕು, 16 ಲಕ್ಷ ರೂಪಾಯಿಯಲ್ಲಿ ನಮಗೆ 16 ಲಕ್ಷ ರೂಪಾಯಿಯಲ್ಲಿ ನಿಮ್ಮ ಕಂಡತೋಡಿಯಿಂದ ಹಿಡಿದು ಬಡ್ಡಿ ಹಿಡಿದವರೆಗೆ ಎಲ್ಲ ಕಟ್ಟಡಗಳಿಗೆ ಸಾಕು. ಅವರು ಆ ದುಡ್ಡು ಮೇನ್ ದುಡ್ಡು ಅವರು ಖರ್ಚು ಮಾಡೋದೇ ಬೇಡ. ಅವರು ಕಟ್ಟ ಫಂಡ್ ಅಂತ ಹೇಳಿ ಮಾಡಿ ಟ್ರೆಷರಿಯಲ್ಲೇ ಇಟ್ಟುಬಿಟ್ರೆ ಸಾಕು. ಈಗ ತತ್ಕಾಲಕ್ಕೆ ಸರ್ಕಾರಕ್ಕೂ ದುಡ್ಡು ಆಗ್ತದೆ, ನಮಗೂ ದುಡ್ಡು ಆಗ್ತದೆ. ಹಾಗೆ ಮಾಡುವುದಿಲ್ಲಲ್ಲ. ಅದರ ಬೆನಿಫಿಟ್ ಟೋಟಲಿ ಈ ಊರಿಗೆ ಆ ದುಡ್ಡನ್ನು ನಾವೇನು ಇಟ್ಟುಕೊಳ್ಳಿಕ್ಕಿಲ್ಲ, ನೀವು ಇಟ್ಟುಕೊಳ್ಳಿಕ್ಕಿಲ್ಲ. ಅದು ಕೆಲಸ ಮಾಡಿದವರಿಗೆ ಕೂಲಿಯಾಗಿ ಹೋಗ್ತದೆ, ಅದನ್ನು ಕೊಡುವುದಿಲ್ಲ. ನಾವು ಯಾರಿಗೆ ಅರ್ಥ ಮಾಡಿಸುವುದು? ಜನರನ್ನ ಯಾರಿಗಾದ್ರೂ ಅರ್ಥ ಮಾಡಿಸಲಿಕ್ಕೆ ಸಾಧಿದ್ರೆ ಹೇಳಿ. ಅಲ್ಲ, ಈಗಾದ್ರೆ ನೀವು ಹೇಳೋ ಪ್ರಕಾರ ದುಡ್ಡಾದ್ರೂ ಬರ್ತದೆ. ಈಗ ಕಟ್ಟಿಸುವವರಿದ್ದಾರೆ, ನೆಕ್ಸ್ಟ್ ಕಟ್ಟಿಸುವವರಿಲ್ಲ, ನೋಡಿ ಕಟ್ಟ ಇಲ್ಲದೆ ಆಗಿ ಹಾಗಾದ್ರೆ ದುಡ್ಡು ಬಂದ್ರೆ ಆಗಿ ಈ ಊರಿನವರೆಲ್ಲ ಒಕ್ಕಲುವಾದ ಮೇಲೆ ಸರ್ಕಾರ ಒಂದು ಸ್ಕೀಮ್ ಮಾಡಿದ್ರೆ ಮಾಡುವುದಷ್ಟು. ನಮ್ಮಲ್ಲಿ ಈಗ ನೋಡಿ, ನನ್ನ ದೊಡ್ಡೆಯಿಂದ ಬರುವಷ್ಟು ಸ್ಥಳದಲ್ಲಿ ಮಾತ್ರ ನನಗೆ ಕೂಗುವುದಷ್ಟೇ ಹೊರತು. ಈಗ ಪ್ರೆಷರ್ ಬ್ಯಾರಿಂಗ್ ಕೆಪಾಸಿಟಿ ಅಂತ ಒಂದು ಉಂಟಲ್ಲ ಎಲ್ಲದಕ್ಕೂ, ಆ ಬ್ಯಾರಿಂಗ್ ಕೆಪಾಸಿಟಿಯ ಮೇಲೆ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಅವತ್ತಿಂದ ಇಷ್ಟವರೆಗೆ ನಮಗೆ ಸಾಧ್ಯ ಆಗುವ ರೀತಿಯಲ್ಲೆಲ್ಲ ಹೋಗಿ ನೋಡಿದ್ದೇವಲ್ಲ. ಇನ್ನು ನನ್ನದು ಐ ಕ್ರಾಸ್ 60, ಹಾಗಾಗಿ ಇನ್ನು ಯಂಗ್ ಜನರೇಷನ್ ಹೋಗೋದಿದ್ರೆ ಹೋಗಲಿ. ಇನ್ನೊಂದು ನನಗೆ ಹೇಳಿಕೆ ಕೇಳಿದ್ರೆ ಒಳ್ಳೆ ಅನುಭವ ಇದರಲ್ಲಿ ಫಸ್ಟಿಗೆ ಇದಾಯಿತು, ನೀರು ನಿಂತಿತ್ತು, ಮತ್ತೆ ತುಂಬ ಲೀಕೇಜ್ ಇತ್ತು. ನಂತರ ಒಮ್ಮೆ ತೆಗೆದ್ರು, ನಂತರ ಪುನಃ ಅದನ್ನು ಸರಿ ಮಾಡಿ ರಬ್ಬರ್ ಶೀಟ್ ಎಲ್ಲ ಹಾಕಿ. ಆದರೆ ಅದು ಫುಲ್ ಸಕ್ಸಸ್ ಅಲ್ಲ. ಲಾಸ್ಟಿಗೆ ಎಂಜಿನಿಯರ್ ಕೇಳುವಾಗ ಹೇಳಿದ್ದು, ಇದು ಅದು ಕಟ್ಟ ಸಾಧಾರಣ ಲೀಕೇಜ್ ಇರ್ತದೆ, ಅದು ತೊಂದರೆ ಇಲ್ಲ, ನೀರು ಬೇಕಷ್ಟು ಬರ್ತಲ್ಲ ಅಂತ. ಆದರೆ ನೀರಿಂದ ಬರುವ ನೀರು ಅದು ಕಡಿಮೆ ಆದರೆ ಏನಾದಿತ್ತು, ಲಾಸ್ಟ್ ನೀರಿಲ್ಲ ಇದ್ದ ಸ್ವಲ್ಪ ನೀರು ಹೋದ್ರೆ ಮತ್ತೆ ಅದೇ ರೀತಿ ಉಡುಪಿಯಲ್ಲಿ ಕೂಡ ಆಗುದು ಹಾಗೆ.
ಅಲ್ಲಿ ಒಳ್ಳೆ ತೋರಕ್ಕೆ ನೀರು ಹೋಗ್ತದೆ, ನೋಡಿದಿರಲ್ಲ, ಒಳ್ಳೆ ತೋರಕ್ಕೆ ನೀರು ಹೋಗ್ತದೆ. ಅಲ್ಲಿಂದ ಹೋದ ನೀರು, ಅಲ್ಲಿ ನೀರು ಹೋಗೋ ಕಾರಣ ಪಳ್ಳದರಕ ಹೊಳೆಯಲ್ಲಿ ನೀರುಂಟು, ಅಲ್ಲಿ ಆ ಕಟ್ಟದಲ್ಲಿ ಯಾಕೆಂದ್ರೆ ಕೆಳಗಿನ ಕಟ್ಟಲೆಲ್ಲ ನೀರುಂಟು. ಹಾಗೆ ಅದನ್ನು ಎನ್ಹಾನ್ಸ್ ಮಾಡಿ ಫೋಟೋ ಹಾಕಿದ್ರೆ ಅದು ನಾವು ವಿ ಹ್ಯಾವ್ ಎನ್ಹಾನ್ಸ್ಡ್ ಫ್ಲೋ ಆಫ್ ದಿ ರಿವರ್ ಫಾರ್ 3 months. ಲೋಕಲ್ ಇವತ್ತು ಹೋಗುವ ನೀರನ್ನು 3 ತಿಂಗಳು ಮೈಸೂರಿಗೆಲ್ಲ ಹೋಗಿದ್ದಕ್ಕೆ ಬೇಕಾದ ರಬ್ಬರ್ ಈಗ ನೋಡಿ ನಾವು ಮತ್ತೆ ನಾವು ಪಾಠ ಬ್ಲಾಕ್ ಮಾಡಿದ್ವಿ. ಮೈಸೂರಲ್ಲೆಲ್ಲ ಹೋಗೋದಕ್ಕೆ ಬೇಕಾದ ನೀರಿನಲ್ಲಿ ರಬ್ಬರ್ ಕೂತ್ಕೊಳ್ಸೋ ಒಂದು ಗಮ್ಮು ಬೇರೆ ಇದೆ, ಅದನ್ನೆಲ್ಲ ಹಾಕಿ ಅಲ್ಲಿ ಜನರ ಸ್ವಲ್ಪ ಕಷ್ಟ ಬಂದಿದ್ದಾರೆ. ನಂತರ ಈ ಸಮಸ್ಯೆ ನಾವು ನಿವಾರಿಸಿಕೊಂಡಿದ್ದಾರೆ ಅಂತ. ಈ ಸರ್ಕಾರಿ ಎಂತ ಪ್ರಾಯೋಜಿತ ನಾವು ಪಾಠ ಕಲಿಯುವಾಗಿದ್ದದ್ದು ಅಣೆಕಟ್ಟುಗಳು ನೆರೆ ನಿಯಂತ್ರಣವನ್ನು ಮಾಡುತ್ತದೆ ಅಂತ ಹೇಳಿ. ಅಂದರೆ ಹೆಚ್ಚಿಗೆ ನೀರು ಬರುವಾಗ ಅದನ್ನು ಎತ್ತಿಟ್ಟು ಸಣ್ಣಗೆ ಮಾಡಿ ಬಿಡ್ತದೆ ಅಂತ. ಅವರ ಈ ಇಂಟೆನ್ಷನ್ ಫುಲ್ಫಿಲ್ ಆಯ್ತಲ್ಲ. ನೀವು ಇವತ್ತು ನೀರು ಹೋಗ್ತಾ ಇರುವಾಗ ಒಂದಷ್ಟು ಬ್ಲಾಕ್ ಮಾಡಿ ಬಿಡುದು, ಮೇಲಿನವರು ಅಣೆಕಟ್ಟು ಮಾಡಿ ಅಂತ ಪ್ರಾರ್ಥನೆ ಮಾಡುವ, ಆಗ ಲೀಕೇಜ್ ನಮ್ಮ ಹಾಗಾಗಿ ನಮ್ಮ ಅಗತ್ಯ ಈಗ ಬೇಡ, ಮೇಲವರು ಮಾಡಲಿ. ನಮ್ಮ ಅಗತ್ಯ ಈಗ ನಾನು ಒಮ್ಮೆ ಹೇಳ್ತಿದ್ದೆ ಥ್ರೂ ಮಾತಾಡಿದ್ರೆ, ನಮ್ಮಿಂದ ಮೇಲೆ ಇರುವವರೆಲ್ಲ ಅಣೆಕಟ್ಟು ಕಟ್ಟಲಿ, ನಾವು ಸಣ್ಣ ಒಂದು ಕಟ್ಟ ಕಟ್ಟಿದ್ರೆ ಸರಿ, ನಮಗೆ ನೀರು ಬರ್ತಾ ಇರ್ತದೆ. ನಮಗೆ ಅಣೆಕಟ್ಟು ಯಾಕೆ ಅಂತ ಹೇಳಿದ್ರೆ ನಮ್ಗೆ ಎರ್ಕು ಅಂತ ಹೇಳಿ ಸ್ವಲ್ಪ ಮೊದಲು ಈ ಇಲ್ಲಿ ನೀರು ತೋಪುವರು ತುಳಿಯಲ್ಲಿ ಕೇಪಾಗ ಈ ಕಣಿಯಲ್ಲಿ ಒಂದು ಕಟ್ಟ ಹೀಗೆ ಇರ್ತಿದ್ವಿ. ಹಾಗೆ ನಮ್ಮದು ಅಷ್ಟಿದ್ರೆ ಸಾಕು, ನಮ್ಗೆ ಒಮ್ಮೆ ಎತ್ತಿನೆಲ್ಲಿಗೆ ಆಗ್ತದೆ ನಮಗೆ ನೀರು. ಹಾಗಾಗಿ ನಮ್ಮಿಂದ ಮೇಲಿನವರು ಎಲ್ಲರೂ ಅಣೆಕಟ್ಟೆ ಕಟ್ಟಿಸಿ, ನಾವು ಮಾತ್ರ ಸ್ವಲ್ಪ ಕಟ್ಟವಾದ ಸಣ್ಣಕ್ಕೆ ಕಟ್ಟಿ ಬಿಡ್ತೀವಿ. ನಾನು ಮಾತ್ರ ಕಾರ್ಯಕ್ರಮ ಅಂತ ನನಗೆ ತಿಳ್ಕೊಂಡೆ. ಈ ಜನಸಂಖ್ಯೆಯ ವಿಚಾರ ಮಹತ್ವವಾದಂಥ ಒಳ್ಳೆಯ ಅನುಭವವನ್ನು ನಾವು ಇವತ್ತು ಹಂಚಿಕೊಂಡಿದ್ದೇವೆ. ನಮ್ಮ ಹಳೆಯ ರಿಕಾರ್ಡಿನಲ್ಲಿ ನೋಡೋ 1890 ನಾವು ಇಲ್ಲಿಗೆ ಬರುವಾಗ ಇರುವಂತಹ ರಿಕಾರ್ಡಿನಲ್ಲಿ ಕೂಟೆಲು ಕಟ್ಟದ ಬಗ್ಗೆ ಅದರಲ್ಲಿ ಉಲ್ಲೇಖ ಇದೆ. ಇಂಥ ಸರ್ವೆ ನಂಬರಲ್ಲಿ ಇರುವ ಕಟ್ಟಕ್ಕೆ ನೀವು ಹಣ ಕೊಡಬೇಕು ಅಂತ ಆ ಕಾಲದಲ್ಲಿ ಬರೆದಿದ್ದಾರೆ. ಆದರೆ ನಮ್ಮ ಹಿಂದಿನವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ನಾವು ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಅದು ಇಂದಿನವರೆಗೆ ನಾವು ಅದನ್ನು ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಿನ ಜನ್ರೇಷನ್ಗೆ ಕೂಡ ನಾವು ಅದನ್ನು ತಿಳಿಯಪಡಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಡಾಕ್ಟರ್ ಕೇಶವಟ್ಟಿ ಇರ್ಬೋದು, ಅವರು ನಮ್ಮನ್ನೆಲ್ಲ ಬೆಳೆಸಿದ್ದಾರೆ. ಅವರು ಹಾಕಿಕೊಟ್ಟಂತಹ ದಾರಿ ಏನಿದೆ ಅದನ್ನು ನಾವು ಈಗ ಮುಂದುವರಿಸ್ತಾ ಇದ್ದೇವೆ. ಇನ್ನೂ ಕೂಡ ಎಷ್ಟೇ ಜನ ಕಡಿಮೆ ಇರಲಿ ಹೆಚ್ಚಿರಲಿ, ಬರುವ ವರ್ಷ ನಾವು ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಳ್ಬೋದು. ಈಗ ಹಲವಾರು ಕಾರ್ಯಕ್ರಮಗಳು ಇದ್ದರಿಂದ ನಾವು ಈ ಮಟ್ಟಕ್ಕೆ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ತಮ್ಮೆಲ್ಲ ಒಳ್ಳೆಯ ಅನುಭವವನ್ನು ಇವತ್ತು ನಮ್ಮ ಮುಂದೆ ಎಲ್ಲರ ಮುಂದೆ ಹಂಚಿಕೊಂಡಿದ್ದೀವಿ. ಇನ್ನು ಮುಂದೆ ಕೂಡ ಇದಕ್ಕಿಂತ ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡೋಣ. ಇದು ನಾವು ಕೃಷಿಕರಿಗೆ ಮಾತ್ರ ಅಲ್ಲ, ನೀರು ಇಡೀ ಊರಿಗೆ ನೀರು ನಾವು ಇದರಿಂದ ಉಪಯೋಗಿಸ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಇಂಥ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋಣ. ಎಲ್ಲ ಕೃಷಿಕರ ಮನೆಯಲ್ಲಿ ಅಲ್ಲಲ್ಲಿ ಸೇರಿಕೊಂಡು ವಿಚಾರ ವಿನಿಮಯವನ್ನು ಇನ್ನು ಮುಂದಕ್ಕೂ ಮಾಡೋಣ ಅಂತ ಹೇಳ್ತಾ ಬಂದಂಥ ಎಲ್ಲರಿಗೂ ಕೃತಜ್ಞತೆಗಳು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಮತ್ತು ಸಭಾಸದೆ ನಾವು ಈ ಕಟ್ಟನ್ನು ಕಟ್ಟುವ ಉದ್ದೇಶ ಅಂತ ಹೇಳಿದ್ರು, ಮಣ್ಣಿನಲ್ಲಿ ಜಲಪೂರ್ಣ ಮಾಡುವಂಥದ್ದು ಕೆಲಸ. ನಾವೊಂದು ಬ್ಯಾಟ್ರಿ ವೀಕ್ ಆದರೆ ಕೂಡಲೇ ಅದಕ್ಕೆ ನಾವು ರೀಚಾರ್ಜ್ ಮಾಡ್ತೀವಿ. ಅದೇ ಥರ ಭೂಮಿಯಲ್ಲಿ ಕೂಡ ನೀರು ಕಡಿಮೆ ಆಗುವಾಗ ಅದಕ್ಕೆ ರೀಚಾರ್ಜ್ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಹಾಗಾದರೆ ಅದನ್ನು ಮಾಡದೇ ಇದ್ದಂತಾಗ್ತದೆ, ಬ್ಯಾಟ್ರಿ ಫುಲ್ ಸೆಲ್ ಹಾಳಾಗಿ ಹೋಗ್ತದೆ. ಅದೇ ಥರ ಭೂಮಿ ಕೂಡ ಹಾಳಾಗಿ ಹೋಗ್ತದೆ. ಒಮ್ಮೆ ರೀಚಾರ್ಜ್ ಕಂಪ್ಲೀಟು ಮಾಡಲಿಕ್ಕೆ ಆಗಲಿಲ್ಲ ಅಂತ ಆದರೆ, ಅಥವಾ ಚಾರ್ಜ್ ಕಂಪ್ಲೀಟ್ ಮುಗಿದು ಹೋದರೆ ಪುನಃ ರೀಚಾರ್ಜ್ ಮಾಡಲಿಕ್ಕೆ ತುಂಬ ಕಷ್ಟ. ಅದೇ ಸ್ವಲ್ಪ ಅದರಲ್ಲಿ ಇರುವಾಗ ಸುಲಭದಲ್ಲಿ ರೀಚಾರ್ಜ್ ಆಗ್ತದೆ ಬ್ಯಾಟ್ರಿ. ಅದೇ ಥರ ಭೂಮಿಯಲ್ಲಿ ಕೂಡ ನೀರಿನ ತೇವಾಂಶ ಇರುವಾಗ ನಮಗೆ ಸುಲಭದಲ್ಲಿ ರೀಚಾರ್ಜ್ ಮಾಡಲಿಕ್ಕೆ ಆಗ್ತದೆ. ಅದೇ ಥರ ನಾವು ಈ ಕಟ್ಟವನ್ನು ಕಟ್ಟಿದರೆ ಬರೀ ಅಡಿಕೆ ಕೃಷಿಕರಿಗೆ ಮಾತ್ರ ಲಾಭ ಅಂತ ಹೇಳಿ ನಾವು ತಿಳ್ಕೊಳ್ಳೋದು ತಪ್ಪು. ಊರವರ ಅಭಿಪ್ರಾಯ ಏನಂತ ಹೇಳಿದ್ರೆ, ಕಟ್ಟ ಕಟ್ಟುದು ಯಾಕೆ ಅಂದರೆ ಅವರಿಗೆ ಅಡಿಕೆ ತೋಟಕ್ಕೆ ನೀರು ಹಾಕಬೇಕಿತ್ತು ಒಂದು ಉದ್ದೇಶ. ಆದರೆ ಸರಿಯಾಗಿ ಹೇಳಿದರೆ ಆ ಗುಡ್ಡದ ತುದಿಯಲ್ಲಿರುವ ಬಾವಿಯಲ್ಲಿ ಕೂಡ ನೀರಿನ ಪ್ರಮಾಣ ಹೆಚ್ಚಾಗ್ತದೆ. ಆದರೆ ಲೆವೆಲಲ್ಲಿ ಹೋಗಬೇಕು ಅಂತ ಏನಿಲ್ಲ. ನೀರು ಮಣ್ಣು ನೀರನ್ನು ಹೀರಿಕೊಳ್ತದೆ. ಹೀರಿಕೊಂಡು ಅದು ಮೇಲಕ್ಕೆ ಹೋದಾಗ ಮಣ್ಣಿನಲ್ಲಿ ನೀರಿನ ಕಸಿ ಮೇಲಕ್ಕೆ ಹೋಗ್ತಾ ಇರ್ತದೆ. ಹಾಗೆ ಗುಡ್ಡದ ತುದಿಯಲ್ಲಿರುವ ಬಾವಿಯಲ್ಲಿ ಕೂಡ ನೀರು ಹೆಚ್ಚಾಗ್ತದೆ. ಅದೇ ಗುಡ್ಡದ ಬುಡದಲ್ಲಿರುವ ಬಾವಿಯಲ್ಲಿ ನೀರು ಹೆಚ್ಚಾಗ್ತದೆ. ಅಂತೂ ನಾವು ಮಣ್ಣಿಗೆ ನೀರನ್ನು ತುಂಬಿಸುವಂಥದ್ದು ಅಥವಾ ಮಣ್ಣಿಗೆ ತೇವಾಂಶವನ್ನು ನಾವು ಕೊಡುವಂಥದ್ದು ನಮ್ಮ ಈ ಕಟ್ಟ ಕಟ್ಟುವ ಉದ್ದೇಶ. ಈಗ ಆಗ ಡಾಕ್ಟರ್ ಹೇಳಿದಾಗೆ ಬರೀ ನಾವು ಇಂಗು ಗುಂಡಿಯನ್ನು ಮಾಡಿದರೆ ನೀರು ನಾವು ಗುಡ್ಡ ತುದಿಯಲ್ಲಿ ನಾವು ಇಂಗು ಗುಂಡಿಯನ್ನು ಮಾಡ್ತೇವೆ, ಅದು ನೀರು ತಗ್ಗಿ ಕೆಳಗೆ ಹೋಗ್ತದೆ. ಅದು ಹೋಗುದೇ ಹೇಗೆ? ಪುನಃ ಇದೇ ಹೊಡೆಗೆ ಹೋಗುವಂಥದ್ದು. ಮಳೆಗಾಲದಲ್ಲಿ ಬರುವಂಥ ನೀರು ಇಂಗಿದ್ದು ಅದು ಹಾಗೆಯೇ ವಲಸೆಯಾಗಿ ಹೊಡೆಗೆ ಹೋಗ್ತದೆ. ಎಲ್ಲಿ ತಗ್ಗುಂಟು ಆ ತಗ್ಗಿಗೆ ಹೋಗ್ತದೆ. ಆದರೆ ಕಟ್ಟ ಕಟ್ಟಿ ನಾವು ನೀರು ತುಂಬಿಸಿದ ನೀರು ಉಂಟಲ್ಲ, ಅದು ಮೇಲಕ್ಕೆ ಹೋಗ್ತದೆ. ನಾವು ಇದರ ದೀಪದಲ್ಲಿ ಬತ್ತಿಯಲ್ಲಿ ನೀರು ಹೇಗೆ ಮೇಲೆ ಹೋಗ್ತದೆ, ಅದೇ ಥರ
ಈ ಕಟ್ಟದ ನೀರು ಕೂಡ ನೀರು ಮೇಲೆ ಮೇಲೆ ಹೋಗ್ತದೆ ಅಂತ ಹೇಳಿ ನಾನು ದೃಢವಾಗಿ ನಂಬಿದ್ದೇನೆ ಮತ್ತು ಅದು ಸೈಂಟಿಫಿಕ್ ಕೂಡ ಹೌದು. ಆದ್ದರಿಂದ ನಾವು ಕಟ್ಟುವ ಉದ್ದೇಶ ಅಂತ ಹೇಳಿದ್ರೆ ಅವರಾಗ ಹೇಳಿದಾಗ ಪರೋಪಕಾರ ಮಾತ್ರ ಇದರಲ್ಲಿ ಮೇನ್ ಆಗಿರುವಂಥದ್ದು. ಅದರೊಟ್ಟಿಗೆ ಸ್ವಕಾರ್ಯವು ಅದರೊಟ್ಟಿಗೆ ಪರೋಪಕಾರವು ಎರಡು ಕೂಡ ಇದರಲ್ಲಿ ಆಗ್ತದೆ. ಸ್ವಕಾರ್ಯ ಇಲ್ಲದೆ ಯಾರು ಕೆಲಸ ಮಾಡಲಿಕ್ಕಿಲ್ಲ, ಯಾರಿಗಾದ್ರೂ ಕೂಡ ಸ್ವಂತ ಲಾಭ ಇಲ್ಲದ ಯಾವ ಕೆಲಸವೂ ಮಾಡೋ ಹಾಗಿಲ್ಲ. ಹಾಗೆ ನಮ್ಮ ಸ್ವಂತ ಲಾಭವನ್ನು ನಾವು ತಿಳ್ಕೊಳ್ತೇವೆ. ಅದರೊಟ್ಟಿಗೆ ಕೂಡ ನಾವು ನಮಗೆ ತಿಳಿಯದೆ ನಾವು ಪರೋಪಕಾರವನ್ನು ಜನಸೇವೆಯನ್ನು ಮಾಡ್ತಾ ಇದ್ದೇವೆ ಈ ಕಟ್ಟದಿಂದಾಗಿ, ಅಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗೆ ನಾವು ಕಟ್ಟವನ್ನು ಕಟ್ಟುವಂತಹ ಈ ಒಂದು ಮಹತ್ವವನ್ನು ನಾವು ಅರಿತರೆ ನಾವು ಖಂಡಿತವಾಗಿಯೂ ಇದರಲ್ಲಿ ಹಿಂಜರಿಕ್ಕಿಲ್ಲ. ಮತ್ತು ನಮ್ಮ ಮುಂದಿನ ಪೀಳಿಗೆಯವರಿಗೆ ನಾವು ಇದನ್ನು ಹೇಳಿಕೊಟ್ರೆ ಅವರು ಕೂಡ ಇದರಲ್ಲಿ ಶ್ರದ್ಧೆಯಿಂದ ಮಾಡ್ತಾ ಇದ್ದೇವೆ, ಯಾವ ಸಂಶಯವೇ ಇಲ್ಲ. ಆದರೆ ಕಟ್ಟದ ಅರಿವಿಗಾಗಿ ನಾವು ಈಗ ಹಲವಾರು ಲೇಖನಗಳನ್ನು ನಾವು ಓದಿದ್ದೇವೆ. ಪ್ರತಿ ಪತ್ರಿಕೆಯಲ್ಲಿ ಕೂಡ ಕಟ್ಟದ ಬಗ್ಗೆ ಲೇಖನಗಳು ಬರ್ತಾ ಉಂಟು. ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಕೂಡ ತಲುಪಿದೆ. ನಮ್ಮ ಈ ಏತರಕದ ಕಟ್ಟವನ್ನು ನಾವು ಅದರ ಬಗ್ಗೆ ಏತರಕದ ಕಟ್ಟಡಗಳ ಬಗ್ಗೆ ಟಿವಿಯಲ್ಲಿ ಮತ್ತು ಪೇಪರ್ನಲ್ಲಿ ಎಲ್ಲ ಮ್ಯಾಗಝಿನ್ಗಳಲ್ಲಿ ನಾವು ಓದ್ತಾ ಇದ್ದೇವೆ, ಬರ್ತಾ ಉಂಟು ಎಲ್ಲ ಮ್ಯಾಗಝಿನ್ಗಳಲ್ಲಿ ಕೂಡ. ಆದರೆ ಕಾರಣ ಎಂತ ಹೇಳಿದ್ರೆ ಇದನ್ನು ಸ್ಟಡಿ ಮಾಡಿದವರು ಇದರ ಬಗ್ಗೆ ಅರಿತಿದ್ದಾರೆ. ಆದರೆ ಸ್ಟಡಿ ಮಾಡಿದವರು ಅರ್ಥ ಸಾಲದು. ನಮ್ಮನ್ನು ಆಳುವಂತಹ ನಮ್ಮ ಗೌರ್ಮೆಂಟ್ ಉಂಟಲ್ಲ, ಸರಕಾರ, ಈ ಸರಕಾರಕ್ಕೆ ಇದರ ಅರಿವಾಗಬೇಕು. ಈ ಸರಕಾರಕ್ಕೆ ಅರಿವಾಗಬೇಕಾದ್ರೆ ಎಂತ ಆಗಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಒಗ್ಗಟ್ಟಿಂದ ಇರಬೇಕು. ನಾವು ಒಗ್ಗಟ್ಟಿಂದ ಮಾತ್ರ ಸರಕಾರಕ್ಕೆ ನಮಗೆ ಅರಿವು ಮಾಡಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲ ಕೃಷಿಕರು ಒಂದಾಗಿ, ಒಂದು ಊರಿನ ಕೃಷಿಕರು ಈಗ ಕುಂದಾಯ ಗ್ರಾಮ ಅಂತ ನಾವು ಹೇಳಿದರೆ 13 ವಾರ್ಡ್ಗಳು. ಈ 13 ವಾರ್ಡಿನ ಕೃಷಿಕರು ಕೂಡ ಒಂದಾಗಿ, ಕೃಷಿಕರಂತಲ್ಲ ಎಲ್ಲ ಜನರು ಒಂದಾಗಿ ನಮಗೆ ಕಟ್ಟಗಳ ಅಗತ್ಯ ಉಂಟು ಅಂತ ಹೇಳಿ ಮನವರಿಕೆ ಮಾಡಲಿಕ್ಕೆ ಸರಕಾರಕ್ಕೆ ಒಂದು ಸರಿಯಾದ ಒಂದು ನಾವು ಬರವಣಿಗೆ ಮೂಲಕ ಎಲ್ಲರೂ ಸಿಗ್ನೇಚರ್ ಹಾಕಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತವಾಗಿ ಇದು ನಮಗೆ ಸಕ್ಸಸ್ ಆಗ್ಬೋದು. ಅದಕ್ಕೆ ನಮ್ಮ ಜನಪ್ರತಿನಿಧಿ, ನಮ್ಮ ವಾರ್ಡಿನ ಜನಪ್ರತಿನಿಧಿ ಇದ್ದಾರೆ, ಅದೇ ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ದಾರೆ. ಹಾಗೆ ನಾನು ಅವರ ಇರುವ ಸಂದರ್ಭದಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಅವರು ಇದಕ್ಕೆ ಮುತುವರ್ಜಿ ವಹಿಸಬೇಕು. ಅದಕ್ಕೆ ಬೇಕಾದ ಸಹಾಯ ಸಹಕಾರಗಳನ್ನು ನಾವೆಲ್ಲರೂ ಕೂಡ ಖಂಡಿತವಾಗಿ ಕೊಡ್ತೇವೆ, ಅದರಲ್ಲಿ ಯಾವ ಸಂಶಯ ಇಲ್ಲ. ಆದ್ದರಿಂದ ಇದನ್ನು ಸರಕಾರಕ್ಕೆ ತಲುಪಿಸುವಂತಹ ಇದನ್ನು ಆ ಒಂದು ಸೇವೆಯನ್ನು ನಮಗೆ ನಮ್ಮ ಜನಪ್ರತಿನಿಧಿಗಳು ಮಾಡಿ ಕೊಡಬೇಕು ಅಂತ ಹೇಳಿ ನಾನು ಕೇಳಿಕೊಡ್ತೇನೆ. ಅದರೊಂದಿಗೆ ನಾವು ಈ ಕಟ್ಟಡಗಳನ್ನು ಕಟ್ಟುವಂತಹ ಈ ದಿನವನ್ನು ನವೆಂಬರ್ 15 ಅಂತ ಹೇಳುವ ದಿನವನ್ನು ನಾವು ಅದು ಸಾಧಾರಣ ಒಂದು ನಮ್ಮ ಎಲ್ಲ ಹಬ್ಬಗಳು ಹೇಗುಂಟು ಅದೇ ಥರ, ಅಥವಾ ನಾವು ಪ್ರತಿ ವರ್ಷ ನಮ್ಮ ಜನ್ಮದಿನವನ್ನು ಹೇಗೆ ಆಚರಿಸ್ತೇವೆ ಅದೇ ಥರ ಆಚರಿಸ್ತಾ ಬರಬೇಕು. ಇದು ಮುಂದಕ್ಕೂ ನಡೀತಾ ಹೋಗಬೇಕು. ಮತ್ತು ಇದರಲ್ಲಿ ನಾವು ಜನ್ಮದಿನವನ್ನು ಆಚರಿಸಿದ್ದು ಯಾಕೆ ಹೇಳಿದ್ರೆ ನಾವು ಎಷ್ಟು ತಪ್ಪುಗಳನ್ನು ನಾವು ಎಷ್ಟರವರೆಗೆ ಮಾಡಿದ್ದೇವೆ ಮತ್ತು ನಾವು ಇನ್ನು ಮುಂದಕ್ಕೆ ಏನು ಮಾಡ್ಬೋದು, ಎಷ್ಟು ಒಳ್ಳೆಯದನ್ನು ನಾವು ಮಾಡಿದ್ದೇವೆ, ಇನ್ನು ಮುಂದಕ್ಕೆ ಏನು ಒಳ್ಳೆಯದನ್ನು ಮಾಡ್ಬೋದು ಅಂತ ಹೇಳಿ ನಾವು ಈ ಮೆಲುಕು ಹಾಕಲಿಕ್ಕೆ ಇರುವಂತಹ ಒಂದು ದಿನ ನಮ್ಮ ಜನ್ಮದಿನ. ನಮ್ಮ ಬರೀ ಒಂದು ದಿವಸ, ನಮ್ಮ ಒಂದು ವರ್ಷ ಮುಗಿಯಿತು ಅಂತ ಹೇಳೋದಕ್ಕೆ ಹೇಳಿ ನಾವು ಜನ್ಮದಿನ ಮಾಡುವಂಥದ್ದಲ್ಲ. ಆ ಒಂದು ವರ್ಷದಲ್ಲಿ ನಾವು ಏನೆಲ್ಲ ಸಾಧಿಸಿದ್ದೇವೆ, ನಾವು ಏನೆಲ್ಲ ತಪ್ಪುಗಳನ್ನು ಮಾಡಿದ್ದೇವೆ, ಇದನ್ನು ನಾವು ನಮ್ಮಲ್ಲೇ ಮೆಲುಕು ಹಾಕಿ ಅದನ್ನು ತಿದ್ದಿಕೊಳ್ಳುವಂತಹ ಮತ್ತು ಇನ್ನು ಮುಂದಕ್ಕೆ ಒಳ್ಳೆಯದು ಮಾಡುವಂತಹ ಒಂದು ನಮ್ಮ ಮನಸ್ಸಿನಲ್ಲಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಇರುವಂತಹ ದಿನವನ್ನೇ ನಾವು ಜನ್ಮದಿನ ಅಂತ ಆಚರಿಸುವಂಥದ್ದು. ಅದೇ ಥರ ನಾವು ಈ ಕಟ್ಟಡ ದಿನವನ್ನು ಕೂಡ ನಾವು ಆಚರಿಸಬೇಕಾದ್ರೆ ಯಾಕೆಂತ ಹೇಳಿದ್ರೆ ನಾವು ಕಳೆದ ವರ್ಷ ಕಟ್ಟುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಿದ್ದೇವೆ, ನಮಗೆ ಯಾವ ರೀತಿಯೆಲ್ಲ ತೊಂದರೆ ಆಗಿದೆ, ಯಾರಿಂದೆಲ್ಲ ನಮಗೆ ತೊಂದರೆ ಆಗಿದೆ, ನಮ್ಮಿಂದಾಗಿ ಯಾರಿಗೆಲ್ಲ ತೊಂದರೆ ಆಗಿದೆ, ಇದನ್ನೆಲ್ಲ ನಾವು ಮೆಲುಕು ಹಾಕಿಕೊಂಡು ಈ ವರ್ಷ ಅದನ್ನೆಲ್ಲ ಸರಿಪಡಿಸಿಕೊಂಡು ನಾವು ಅದನ್ನು ಯಾವ ರೀತಿಯಲ್ಲಿ ಸರಿ ಮಾಡಬಹುದು ಅಂತ ಮನವರಿಕೆ ಮಾಡಿಕೊಂಡು ಅದನ್ನು ನಡೆಸಬೇಕಾದ್ದು ಈ ಕಟ್ಟಡದ ಉದ್ದೇಶ. ಈ ಕಟ್ಟಡದ ಆಚರಣೆಯನ್ನು ನಾವು ಮಾಡಿದ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ನಮ್ಮಿಂದಾಗುವ ಸಹಾಯವನ್ನು ನಾವು ಕಟ್ಟುವರಿಗೂ ಮಾಡೋಣ, ಅದೇ ಥರ ಜನರಿಗೂ ಮಾಡೋಣ. ಅದರಿಂದಾಗಿ ನಮ್ಮ ದೇಶವೂ ಒಳ್ಳೆಯದಾಗ್ತದೆ, ನಮ್ಮ ಊರು ಒಳ್ಳೆಯದಾಗ್ತದೆ, ಊರು ಒಳ್ಳೆಯದಾಗ್ತದೆ ಅನ್ನಷ್ಟೇ ನಮ್ಮ ದೇಶವೂ ಒಳ್ಳೆಯದಾಗ್ತದೆ. ಭೂಮಿ ಸಮೃದ್ಧವಾಗಿ ಭೂಮಿಯಲ್ಲಿ ಕೃಷಿ ಸಮೃದ್ಧವಾಗಿ ಬೆಳೀತದೆ. ಎಲ್ಲರಿಗೂ ಕುಡಿಲಿಕ್ಕೆ ಇರುವಂತಹ ನೀರು ಮತ್ತು ಅವರಿಗೆ ಇರುವಂತಹ ಆರೋಗ್ಯ ಈ ಕಟ್ಟಡದಲ್ಲಿ ಸಿಗ್ತದೆ ಅಂತ ಹೇಳೋದು ನನ್ನ ದೃಢವಾದ ನಂಬಿಕೆ. ಇದೇ ಸಂದರ್ಭದಲ್ಲಿ ನಾನೊಂದು ಸಣ್ಣ ಒಂದು ಜಲಪ್ರಾರ್ಥನೆ ಅಂತೇಳಿ ನಾನು ಸ್ವಂತ ತಯಾರು ಮಾಡಿದ್ದೇನೆ. ಅದು ಎಷ್ಟು ಮಟ್ಟಿಗೆ ಸರಿ ಇದು ಗೊತ್ತಿಲ್ಲ, ನನಗೆ ಹೀಗೆ ಒಂದು ಪ್ರಾರ್ಥನೆ ಬೇಕೇ ಮಾಡಿದ್ದೆ ಅಷ್ಟೇ. ಅದನ್ನು ನಾನು ಓದ್ತೇನೆ. ಓಂ ಜಲಂ ತ್ವಂ ಸರ್ವಭೂತಾನಾಂ ಜೀವನಂ ಸರ್ವಸೃಷ್ಟೀನಾಂ ತ್ವಂ ಏವ ಸರ್ವಭೂತಾನಾಂ ಸುಖಂ ಕರ್ತುಂ ಪ್ರಭೋ. ಓಂ ಜಲಂ ತ್ವಂ ಸರ್ವಭೂತಾನಾಂ ಜೀವನಂ ಪ್ರಾಣಸಂಭವಃ ತ್ವಂ ಏವ ಸರ್ವಭೂತಾನಾಂ ಜೀವನಾಮೃತಂ ಪ್ರಭೋ. ಓಂ ಜಲಂ ತ್ವಂ ಸರ್ವಭೂತಾನಾಂ ಜೀವನಾಧಾರಕಾರಕಃ ತ್ವಂ ಏವ ಸರ್ವಭೂತಾನಾಂ
ಸುಖ ಸಂತೋಷದ ಪ್ರಭೋ, ಓಂ ಜಲಂ ತ್ವಂ ಸರ್ವಭೂತಾನಾಂ ಯೋಗಕ್ಷೇಮ ಕಾರಕಃ, ತ್ವಂ ಏವ ಸರ್ವಭೂತಾನಾಂ ಆರೋಗ್ಯಪ್ರದ ಪ್ರಭೋ ಅಂತ ಹೇಳಿ ನಾನು ರಚಿಸಿದ್ದೇನೆ. ಕಷ್ಟದ ಬಗ್ಗೆ ನೀರಿನ ಬಗ್ಗೆ ನಾನು ಮಾಡಿದಂಥ ಒಂದು ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ದೇವರು ಕೇಳಿಸಿಕೊಳ್ಳಿ. ಅದೇ ಥರ ನಮ್ಮ ಜಲ ದೇವತೆಯು ಅದನ್ನು ಕೇಳಿಸಿಕೊಂಡು ನಮಗೆಲ್ಲರಿಗೂ ಸರ್ವ ವಿಧವಾದ ಐಶ್ವರ್ಯವನ್ನು ಆ ದೇವರು ಒದಗಿಸಿದ್ದು ಹೇಳ್ತಾ ನಾನು ನನ್ನ ಪ್ರಮುಖ ಘಟ್ಟಕ್ಕೆ ಬರ್ತಾ ಇದ್ದೇನೆ. ಧನ್ಯವಾದ ಸಮರ್ಪಣೆ. ಇಂದಿನ ಈ ನಮ್ಮ ಕಟ್ಟಡ ದಿನಾಚರಣೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಗ್ರಂಥಾಲಯದ ಅಧ್ಯಕ್ಷರಾದ ವೈಕೆ ಗಣಪತಿ ಭಟ್ ನೇತರ್ಕ, ಇವರು ನಮಗೆಲ್ಲ ಜನರಿಗೂ ಸಹಯೋಗ ಮಾಡುವಂಥವರು. ಎಲ್ಲ ಸಾಧಾರಣ ಎಲ್ಲ ಸಭೆ ಸಮಾರಂಭಗಳಲ್ಲಿ ಕೂಡ ಅವರಿಂದ ಕೈಲಾದ ಎಲ್ಲ ರೀತಿಯ ಸಹಾಯಗಳನ್ನು ಮಾಡುವಂತಹ ಇವರು ಜನಾನುರಾಗಿ ಹೌದು, ಜನಸೇವಕರು ಹೌದು. ತುಂಬ ವರ್ಷಗಳಿಂದ ಏತಕ್ಕದ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗಿಯಾದವರು. ಇವರನ್ನು ನಾನು ಇವರು ನಮ್ಮ ಇಲ್ಲಿ ಬಂದು ನನಗೆ 4 ಮಾತುಗಳನ್ನು ಆಡಿದ್ದಾರೆ. ಅದೇ ಥರ ಈ ಕಾರ್ಯಕ್ರಮ ಚಂದಗಾಣಿಸಿಕೊಟ್ಟಿದ್ದಾರೆ. ಇವರಿಗೆ ನಾನು ನಮ್ಮ ಈ ಗ್ರಂಥಾಲಯದ ಪರವಾಗಿ ಧನ್ಯವಾದ ಸಲ್ಲಿಸುತ್ತೇನೆ. ಅದೇ ಥರ ಮುಖ್ಯ ಅತಿಥಿಯಾಗಿ ಇವತ್ತು ನಾನು ಕೇಳಿದ ಕೂಡಲೇ ಬರೆದು ಒಪ್ಪಿ ನಮಗೆ ಉತ್ತಮ ಮಾತುಗಳನ್ನಾಡಿ ನಮ್ಮನ್ನು ಹುರಿದುಂಬಿಸಿದಂತಹ ನಮ್ಮವರೇ ಆದ ಶೈಲಜಾ ಭಟ್ ನಡುಮನೆ, ಜಿಲ್ಲಾ ಪಂಚಾಯತ್ ಸದಸ್ಯೆ, ಇವರು ಇಲ್ಲಿ ಸಕ್ರಿಯವಾಗಿ ನಮ್ಮೊಂದಿಗೆ ಭಾಗವಹಿಸಿದ್ದಾರೆ. ಇವರಿಗೆ ಕೂಡ ನಾನು ಗ್ರಂಥಾಲಯದ ಪರವಾಗಿ ಧನ್ಯವಾದ.